Namaskaram. So welcome back to the video on the CET questions of motion in a straight line. ಲಾಸ್ಟ್ ವಿಡಿಯೋದೊಳಗೆ ನಾವು ಒಂದಿಷ್ಟು ಥಿಯರಿ ಪಾರ್ಟ್ ಒಂದಿಷ್ಟು ಟ್ರಿಕ್ಸ್ ನೋಡಿದ್ವಿ. ಅದಾದಮೇಲೆ ಒಂದು 3 ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ಇನ್ ದಿಸ್ ವಿಡಿಯೋ ಆನ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ 10 ಮೋರ್ ಕ್ವಶನ್ಸ್. 10 ಕ್ವಶನ್ ಈ ವಿಡಿಯೋದೊಳಗೆ ನಾವು ಸಾಲ್ವ್ ಮಾಡ್ತೀವಿ. ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ವಿಷಯ ಹಂಗೆ ಹೇಳೋದಿತ್ತು. ಒಂದು ಪರ್ಟಿಕ್ಯುಲರ್ ವಿಡಿಯೋದೊಳಗೆ ನಾನು ನಿಮ್ಗೆ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಒಂದಿಷ್ಟು ಜನ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಸ್ಯಾರ. ಒಂದಿಷ್ಟು ಜನಕ್ಕೆ ಅದು ಫ್ರೀ ಆಫರ್ ಸಿಗಲಿಲ್ಲ. ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಆದಮೇಲೆ ಅದು ಫ್ರೀ ಆಫರ್ ಸ್ಟಾಪ್ ಆಗಿತ್ತು. ಇನ್ನೂ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಆಫರ್ ಅವ್ರು ಈಗ ಜಸ್ಟ್ ರಿಲೀಸ್ ಮಾಡ್ಯಾರ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಏನಂದ್ರೆ ಯಾರಿನ್ನೂ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅವರಿಗೆ ಕನ್ನಡ ಲ್ಯಾಂಗ್ವೇಜ್ನೊಳಗೆ ನೀವು ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅದು ನೋಡಿ ಟೋಟಲಿ ಆ್ಯಕ್ಚುಯಲ್ ಕಾಸ್ಟ್ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ಗೆ ಇರೋದು 3,500. ರೈಟ್ ನಾವು 50% ಆಫ್ ಇಟ್ಟಾರ. ಸೊ 50% ಆಫ್ ಮೀನ್ಸ್ 1,750. ಬಟ್ ಕನ್ನಡ ಲ್ಯಾಂಗ್ವೇಜ್ನೊಳಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಇಟ್ ಈಸ್ ನಾಟ್ 1,750, ಇಟ್ ಈಸ್ ಓನ್ಲಿ 750. 750 ರೂಪಾಯಿ ಅಷ್ಟೇ. 1,000 ರೂಪೀಸ್ ಕಡಿಮೆ ಮಾಡ್ಯಾರ ಕನ್ನಡ ಲ್ಯಾಂಗ್ವೇಜ್ನೊಳಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ May 31st ತನಕ. ಇಫ್ ಓನ್ಲಿ ಯು ಆರ್ ಇಂಟ್ರೆಸ್ಟೆಡ್, ಯಾರು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ನಾಟ್ ಫಾರ್ ಆಲ್. ನಿಮಗೆ ಇಂಟ್ರೆಸ್ಟ್ ಇತ್ತು 750 ರೂಪೀಸಿದ್ದು ಕನ್ನಡದ ರಿಜಿಸ್ಟ್ರೇಷನ್ ಮಾಡಿಸೋದಿದ್ರೆ ಅದ್ರ ಲಿಂಕ್ ನಿಮಗೆ ಗೊತ್ತಿದ್ರೆ ಬೇಕಾದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಥವಾ ಗೂಗಲ್ನೊಳಗೆ ಸರ್ಚ್ ಮಾಡಿರಿ. ಇಫ್ ನಾಟ್ ನನಗೆ ಬೇಕಾದ್ರೆ ವಾಟ್ಸಪ್ನೊಳಗೆ ನೀವು ಮೆಸೇಜ್ ಕಳಿಸಿದ್ರೆ ಹಿಂಗೆ ಸರ್ ನನಗೆ ಇಂಟ್ರೆಸ್ಟ್ ಐತಿ ಅಂದರೆ ಬೇಕಾದ್ರೆ ನಾನು ಲಿಂಕ್ ನಿಮ್ಗೆ ಕಳಿಸ್ತೀನಿ. ಸೊ ಈಗ ಇಷ್ಟು ಸಾಕು. ಇವತ್ತಿನ ಮೋಷನ್ ಇನ್ ಸ್ಟ್ರೇಟ್ ಲೈನದ್ದು ಕ್ವಶನ್ಸ್ ಸ್ಟಾರ್ಟ್ ಮಾಡೋಣ. ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಆಗ್ತೈತಿ. ಫಸ್ಟಿಗೆ ನೀವು ಆ ಕ್ವಶನ್ ಇಲ್ಲಿ ಡಿಸ್ಪ್ಲೇ ಆಗ್ತೈತಿ, ಅದನ್ನು ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೊಂಡು ಸಾಲ್ವ್ ಮಾಡಿ ಮತ್ತು ನೆಕ್ಸ್ಟ್ ಆನ್ಸರ್ ಕೇಳೋದಿರುತ್ತೆ. ಸೊ ವಿಲ್ ಸ್ಟಾರ್ಟ್. ಸೊ ಟುಡೇಸ್ ಫಸ್ಟ್ ಕ್ವಶನ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಮೇಲಿಂದ ಫಸ್ಟ್ ಕ್ವಶನ್ ಇಲ್ಲೈತಿ. A ball is dropped from the top of a tower of height 100 meter and at the same time another ball is projected vertically upwards from ground with a velocity 25 meter per second. Then the distance from the top of the tower at which the two balls meet is ಅಂತ ಹೇಳಿ 5 ಆಪ್ಷನ್ ಕೊಟ್ಟಾರ. ಟ್ರೈ ಮಾಡಿರಿ. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ. ಸೊ ಹೋಪ್ಫುಲಿ ಯು ಹ್ಯಾವ್ ಟ್ರೈಡ್ ಆ್ಯಂಡ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡು ನಾ ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೇ ಒಂದು ಈ ಕ್ವಶನ್ ಎಕ್ಸ್ಪ್ಲನೇಷನ್ ಮಾಡೋಕ್ಕಿಂತ ಮೊದಲು ನಾನು ನಿಮ್ಗೆ ಏನು ಹಿಂಟ್ ಹೇಳಬೇಕು ಅಂತ ಮಾಡಿದ್ದೆ ಅಂದರೆ, ಈ ಪರ್ಟಿಕ್ಯುಲರ್ ಚಾಪ್ಟರ್ದು ಫಾರ್ಮುಲಾ ಹೆಚ್ಚಿಗೆ ಯಾವ ಯೂಸ್ ಆಗ್ತಾವೆ ಅಂದ್ರೆ ಅವ V = U+AT ಅವೆಲ್ಲ ಅದಾವಲ್ಲ. ನೀವಿಲ್ಲೇ ಫಾಸ್ಟಾಗಿ ಆ ಡೇಟಾ ನೋಡಿಕೊಂಡು ಯಾವ ಫಾರ್ಮುಲಾ ನೆನಪು ಬರ್ತೈತಿ ಅದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಆ್ಯಂಡ್ ಇದನ್ನು ಹುಡುಕ್ತಿರ್ಬೇಕು ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಿ ಅಂತ ಹೇಳಿ ಚೂಸ್ ಮಾಡ್ಬೇಕಾರೆ ಯಾವ ಫಾರ್ಮುಲಾದೊಳಗೆ ಈಗ ಲೈಕ್ ಆ ಡೇಟಾ ಒಳಗೆ ಇನಿಷಿಯಲ್ ವೆಲಾಸಿಟಿ 0 ಇರ್ತೈತಿ ಅಥವಾ ಎಕ್ಸಲರೇಷನ್ ಕಾನ್ಸ್ಟೆಂಟ್ ಇರುವಂಥ ಏನೋ ಒಂದು ವ್ಯಾಲ್ಯೂ ಇರುತ್ತೆ. ಡಿಪೆಂಡಿಂಗ್ ಆನ್ ದ್ಯಾಟ್ ಡೇಟಾ ಯಾವ ಫಾರ್ಮುಲಾ ನಾವು ಅಪ್ಲೈ ಮಾಡಬಹುದು ಅಂಥೇಳಿ. ಸೊ ಈಗಿಲ್ಲೇ 2 ಟೈಪ್ ನಾವು ಈ ಕ್ವಶನ್ನೊಳಗೆ ಥಿಂಕ್ ಮಾಡ್ಬೇಕಾಗ್ತೈತಿ. ಬಿಕಾಸ್ ಇಲ್ಲಿ ಏನಾಗೈತಿ ಅಂದರೆ, ಒಂದು ಬಾಲನ್ನು ಮ್ಯಾಲಿನಿಂದ ಡ್ರಾಪ್ ಮಾಡ್ಯಾರ ಟವರ್ನಿಂದ, ಅದ ಸೇಮ್ ಟೈಮ್ನೊಳಗೆ ಇನ್ನೊಂದು ಬಾಲ್ ಕೆಳಗಿನಿಂದ ಮ್ಯಾಲೆ ಹೋಗಿದಾರೆ ವಿತ್ 25 ಮೀಟರ್ ಪರ್ ಸೆಕೆಂಡ್. 1 ನಿಮಿಷ. ಇದು ಟ್ರ್ಯಾಕ್ಟರ್ ಸೌಂಡ್ ಭಾಳ ಬರೋದು ನನಗೆ ಗೊತ್ತಿಲ್ಲ, ನಿಮಗೆ ಕೇಳಿಸುತ್ತಿಲ್ಲದ ಹೋಪ್ಫುಲಿ. ಓಕೆ, ಒಂದು ಬಾಲನ್ನು ಬೆಟರ್ ಈ ರೀತಿ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಬಿಡೋಣ. ಇದು ಟವರ್ ಅಂತ ನಾವು ಅಂದ್ಕೊಂಡ್ರೆ, ಸೊ ಒಂದು ಬಾಲನ್ನು ಅವರು ಮ್ಯಾಲಿಂದ ಕೆಳಗೆ ಡ್ರಾಪ್ ಮಾಡ್ಯಾರ. ಸೊ ಡ್ರಾಪ್ ಮಾಡ್ಯಾರ ಅಂದರೆ ಇನಿಷಿಯಲ್ ವೆಲಾಸಿಟಿ ಏನಾಗ್ತೈತಿ ಈಗ 0. ಅದೇ ಟೈಮ್ನೊಳಗೆ ಎಕ್ಸಾಕ್ಟ್ಲಿ ಅದು ಡ್ರಾಪ್ ಮಾಡಿದ ಟೈಮ್ನೊಳಗನ ಇನ್ನೊಂದು ಬಾಲನ್ನು ಮ್ಯಾಲೆ ಪ್ರೊಜೆಕ್ಟ್ ಮಾಡ್ಯಾರ ವಿತ್ ಇನಿಷಿಯಲ್ ವೆಲಾಸಿಟಿ 25 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲೇ ಈ ಟವರ್ದು ಹೈಟ್ ಕೊಟ್ಟರೆ ಅವರು ಟೋಟಲಿ ದಟ್ ಈಸ್ 100.
ಈಗ ಇದು ಬಾಲ್, ಈಗ ಫಾರ್ ಎಕ್ಸಾಂಪಲ್ ನಾವು ಇದನ್ನು ಬಾಲ್ ಎ ಅಂತ ಅಂದ್ಕೊಂಡ್ರೆ ಇದು ಬಾಲ್ ಬಿ ಅಂತ ಅಂದ್ಕೊಂಡ್ರೆ ಎರಡು, ಈಗ ನೋಡ್ರಿ ಬಾಲ್ ಎ ಕೆಳಗೆ ಮೂವ್ ಹಾಕೊಂಡು ಬರಾಕತ್ತೈತಿ, ಬಾಲ್ ಬಿ ಮ್ಯಾಲೆ ಹಾಕೊಂತ ಹೋಗುತ್ತೆ. ಒಂದು ಪರ್ಟಿಕ್ಯುಲರ್ ಲೆವೆಲ್ನೊಳಗೆ ಬಂದಾಗ ಅವು ದೇ ಮೀಟ್ ಈಚ್ ಅದರ್ ಅಂತಾರೆ, ಆಜು ಬಾಜು ಬರ್ತಾವೆ. ಈಗ ಅವ್ರ ಕ್ವಶನ್ ಏನು ಕೇಳಾಕತ್ತಾರಂದ್ರೆ, ಇವು ಆಜು ಬಾಜು ಬಂದಾಗ ಈಗ ಲೈಕ್ ಅದು ಈ ಲೆವೆಲ್ನೊಳಗೆ ಅವು ಆಜು ಬಾಜು ಬಂದಾವಂದ್ರೆ ಮ್ಯಾಲಿನಿಂದ ಫ್ರಮ್ ದ ಟಾಪ್ ಆಫ್ ದ ಟವರ್ ಎಷ್ಟು ಡಿಸ್ಟೆನ್ಸ್ನೊಳಗೆ ಈ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಟೋಟಲ್ ಹೈಟ್ ಎಷ್ಟೈತೆ ರೀ ಇದ್ರದ್ದು ಬಿಲ್ಡಿಂಗದ್ದು? 100 ಮೀಟರ್. ಸೊ ಮ್ಯಾಲಿನಿಂದ ಟಾಪ್ ಆಫ್ ದ ಬಿಲ್ಡಿಂಗ್ನಿಂದ ಎಷ್ಟು ಡಿಸ್ಟೆನ್ಸ್ ಕೆಳಗೆ ಅವು ಎರಡು ಮೀಟ್ ಆಗ್ತಾವೆ. ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದ್ಯಾಟ್ ವ್ಯಾಲ್ಯೂ ಎಕ್ಸ್. ಸೊ ಏನು ಕೇಳ್ಯಾರ ಅಂಥೇಳಿ ಕ್ಲಿಯರ್ ಆಗೈತೆ ಅಂತ ಅಂದ್ಕೊಂಡಿನಿ. ಇದನ್ನು ಸ್ವಲ್ಪ ರಿಲ್ಯಾಕ್ಸ್ಡ್ ಆ್ಯಂಡ್ ಕೂಲ್ ಮೈಂಡ್ ಇತ್ತು, ನಿಮ್ಮದು ಕ್ವಶನ್ ಓದಬೇಕಾರೆ ಅರ್ಥ ಮಾಡ್ಕೊಳಕ್ಕೆ ರೆಡಿ ಇದ್ದೀರಿ. ಆ ಕ್ವಶನ್ ನೋಡಿದ ಕೂಡಲಿಲ್ಲ ಅಯ್ಯೋ ಏನೇನೋ ಕೇಳ್ಯಾರ ಅಂಥೇಳಿ ಗಾಬರಿ ಆಗೋದು ಬಿಟ್ಟು ರಿಲ್ಯಾಕ್ಸ್ ಆಗಿ ಏನು ಹೇಳ್ಯಾರ ನೋಡೋಣ ತಡಿ, ಓಕೆ ಇದು ಬಾಲ್ ಮ್ಯಾಲಿಂದ ಬರ್ತೈತಿ ಕೆಳಗಿಂದ ಹೋಗುತ್ತೆ, ಹಿಂಗೆ ಸಿಂಪಲ್ಲಾಗಿ ನೀವು ಅನಾಲಿಸಿಸ್ ಮಾಡೋಕೆ ರೆಡಿ ಇದ್ದೀರಿ ಅಂದರೆ ಕ್ವಶನ್ ಅಂತೂ ಜಲ್ದಿ ಅರ್ಥ ಆಗ್ತೈತಿ. ಸೊ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ದೇ ಆರ್ ಆಸ್ಕಿಂಗ್ ಎಕ್ಸ್, ನೀವು ಇಲ್ಲಿ ಏನು ಮಾಡ್ಬೇಕಾಗ್ತೈತಿ ಅಂದರೆ ಎರಡೂ ಬಾಲಿಗೆ ದ ಒನ್ ವಿಚ್ ಈಸ್ ಮೂವಿಂಗ್ ಡೌನ್ವರ್ಡ್ಸ್ ಆ್ಯಂಡ್ ದ ಒನ್ ವಿಚ್ ಈಸ್ ಮೂವಿಂಗ್ ಅಪ್ವರ್ಡ್ಸ್ ಎರಡಕ್ಕೂ ಒಂದೊಂದು ಇಕ್ವೇಷನ್ ಬರೀಬೇಕಾಗ್ತದೆ. ಈಗ ಲೈಕ್ ನೋಡ್ರಿ, ಮ್ಯಾಲಿಂದ ಕೆಳಗೆ ಬರೋದು ಯಾವುದು? ಬಾಲ್ ಎ. ಅದಕ್ಕೆ ನಾನು ಒಂದು ಇಕ್ವೇಷನ್ ಬರಿತೀನಿ ಇಲ್ಲೇ. ಅದರದು ಮ್ಯಾಲಿಂದ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ನಾವು ಅಂದ್ಕೊಂಡಿವಿ ನೋಡ್ರಿ. ಈಗಲ್ಲೇ ಅದು ಮ್ಯಾಲಿಂದ ಕೆಳಗೆ ಬಂದು ಬಾಲ್ ಬಿನ್ ಮೀಟ್ ಆಗ್ತೈತಲ್ಲ, ಅವಾಗ ವಿ ಹ್ಯಾವ್ ಅಸ್ಯೂಮ್ಡ್ ದ್ಯಾಟ್ ಬಾಲ್ ಎ ಹ್ಯಾಸ್ ಕವರ್ಡ್ ಡಿಸ್ಟೆನ್ಸ್ ಎಕ್ಸ್. ಮ್ಯಾಲಿಂದ ಕೆಳಗೆ ಬರ್ತೈತಲ್ಲ ಅದು ಎಕ್ಸ್. ಸೊ ಬಾಲ್ ಬಿ ಅದರ್ ಟೈಮ್ನೊಳಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೈತಿ? ಬಾಲ್ ಬಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡತ್ತಂದ್ರೆ ದ್ಯಾಟ್ ಕವರ್ಸ್ 100 ಮೈನಸ್ ಎಕ್ಸ್ ಡಿಸ್ಟೆನ್ಸ್. ಹೌದಿಲ್ಲ ರೀ? ಈಗ ಮ್ಯಾಲಿಂದ ಎಕ್ಸ್ ಅಂತ ಅಂದ್ಕೊಂಡ್ರೆ ಟೋಟಲ್ ಆ ಟವರ್ದ ಲೆಂತ್ ಅಂತೂ ಎಷ್ಟೈತಿ? 100 ಐತಿ. ಸೊ ಆಬ್ವಿಯಸ್ಲಿ ಬಾಲ್ ಬಿ ಕೆಳಗಿಂದ ಮ್ಯಾಲೆ ಬರೋಬೇಕಾದ್ರೆ 100 ಮೈನಸ್ ಎಕ್ಸ್ ಡಿಸ್ಟೆನ್ಸ್ ಕವರ್ ಮಾಡ್ತೈತಿ. ಎ ಕವರ್ಸ್ ಎಕ್ಸ್. ಈಗ ನಾವೇನು ಮಾಡೋಣ, ಎಕ್ಸ್ ಮತ್ತು 100 ಮೈನಸ್ ಎಕ್ಸ್ ಎರಡು ನೀವು ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಅಂದ್ರೆ ವಿ ಹ್ಯಾವ್ ಅ ಡಿಸ್ಟೆನ್ಸ್ ಫಾರ್ಮುಲಾ, ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇದನ್ನು ಎರಡು ಕಡೆ ಅಪ್ಲೈ ಮಾಡಿಬಿಡೋಣ. ಸೊ ಎರಡು ಕಡೆ ಅಪ್ಲೈ ಮಾಡಿದರೆ ಬಾಲ್ ಎಗೆ ನಾವು ಫಸ್ಟಿಗೆ ಅಪ್ಲೈ ಮಾಡಿದರೆ ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಯು ಅಂದ್ರೆ ಏನಿಗೆಲ್ಲ ಇನಿಷಿಯಲ್ ವೆಲಾಸಿಟಿ. ಆ ಬಾಲ್ ಮ್ಯಾಲಿಂದ ಡ್ರಾಪ್ ಮಾಡ್ಯಾರಲ್ಲ, ಸೊ ಅದಕ್ಕೆ ಇನಿಷಿಯಲ್ ವೆಲಾಸಿಟಿ ಏನಾಗ್ತೈತಿ? 0. ಸೊ ಅದಕ್ಕೆ ಯು ಟಿ ಹೋತು. ಸೊ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ನೊಳಗೆ ಹಾಫ್ ಹಂಗೆ ಇಟ್ಕೋರಿ. ಎಕ್ಸಲರೇಷನ್ ಇಲ್ಲೇ ಇದೆಲ್ಲ ವರ್ಟಿಕಲ್ ಮೋಷನ್ ಇರೋದ್ರಿಂದ ಎಕ್ಸಲರೇಷನ್ ಎ ಶುಡ್ ಬಿ ಕನ್ಸಿಡರ್ಡ್ ಆ್ಯಸ್ ಜಿ ವ್ಯಾಲ್ಯೂ ಎಷ್ಟೈತೆ ರೀ? 9.8. ಅವರು ಕ್ವಶನ್ನೊಳಗೆ ಜಿ ವ್ಯಾಲ್ಯೂವನ್ನು 10 ತಗೋರಿ ಅಂಥೇಳಿ ಮೆನ್ಷನ್ ಮಾಡಿಲ್ಲ. ಸೊ ವಿ ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ 9.8. ಸೊ ಹಾಫ್ ಎ ಟಿ ಸ್ಕ್ವೇರ್ ಅದ್ರದ್ದು ಹಾಫ್ ಜಿ ಟಿ ಸ್ಕ್ವೇರ್ ಆಗಿ ಈಗೇನಾಗ್ತೈತೆ ರೀ? ಯು ಟಿ ಅಂತೂ ಹೋತು, ಉಳಿದದ್ದೇನು ಉಳಿತು? ಹಂಗಾರೀಗ ಹಾಫ್ ಜಿ ಟಿ ಸ್ಕ್ವೇರ್ ಉಳಿತು. ಸೊ ಆ ಹಾಫ್ ಜಿ ಟಿ ಸ್ಕ್ವೇರ್ನೊಳಗೆ ನಾವು ಈ ಹಾಫ್ ಜಗದಾಗ ಹಾಫ್ ಇಂಟು ಜಿ ಜಗದಾಗ 9.8 ಇಂಟು ಟಿ ಸ್ಕ್ವೇರ್ ಅಂತ ಬರೆದ್ರೆ, ಸೊ ವಾಟ್ ಈಸ್ ಹಾಫ್ ಇಂಟು 9.8? ದಟ್ ಬಿಕಮ್ಸ್ 4.9 ಟಿ ಸ್ಕ್ವೇರ್. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 4.9 ಟಿ ಸ್ಕ್ವೇರ್ ಅಂದಂಗೆ ಆತ. ಈಗ ನಾವೇನು ಮಾಡೋಣ ಅಂತ, ಇದು ಬಿ ಇದ್ದೈತಲ್ಲ ರೀ ಇಕ್ವೇಷನ್, ಯಾವುದ್ರದ್ದು? ಬಿ ಇದ್ದೈತಲ್ಲ ಅದ್ರದ್ದು ಇಕ್ವೇಷನ್ ಬರೆಯೋಣ. ಸೊ ಈಗ ಬಿ ಕೆಳಗಿಂದ ಮೇಲೆ ಹೋಗೋದಾರ, ಮ್ಯಾಲಿಂದ ಕೆಳಗೆ ಹೋಗೋದಾರ? ಕೆಳಗಿಂದ. ಸೊ ಕೆಳಗಿಂದ ಮೇಲೆ ಹೋಗೋದಾರ ಬಿನ್ ಅಂದರೆ ಅದರದ್ದು ಇನಿಷಿಯಲ್ ವೆಲಾಸಿಟಿ 0 ಅಂತೂ ಆಗಂಗಿಲ್ಲ, ಡ್ರಾಪ್ ಅಂತೂ ಆಗಿಲ್ಲ. ಅದು ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಈಸ್ 25. ಸೊ ಅದಕ್ಕೆ 25 ಟಿ, ಯಾಕಂದರೆ ನಮಗೆ ಟೈಮ್ ಗೊತ್ತಿಲ್ಲ ಎಷ್ಟು ಟೈಮ್ ಆದಮೇಲೆ ಅವು ಎರಡು ಮೀಟ್ ಆಗ್ತವೆ ಅಂತ ಹೇಳಿ, ಅದಕ್ಕೆ ನಾವು ಟಿ ಅಂತ ತೊಗೊಂಡ್ಬಿಡ್ತೀವಿ. ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಫಾರ್ಮುಲಾ ಹಚ್ಚೋದಾದ್ರೆ 25 ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಬರೋಂಗಿಲ್ಲ. ಈ ಕೇಸ್ನೊಳಗೆ ಮೈನಸ್ ಹಾಫ್ ಎ ಟಿ ಸ್ಕ್ವೇರ್ ಬರ್ತೈತೆ, ಯಾಕಂದರೆ ದ ಬಾಲ್ ಬಿ ಈಸ್ ಮೂವಿಂಗ್ ಅಪ್ವರ್ಡ್ಸ್. ಮೇಲೆ ಹೋಗ್ಬೇಕಾದ್ರೆ ಅದ್ರ ವೆಲಾಸಿಟಿ ಕಡಿಮೆ ಹಾಕೊಂತ ಹೋಗೋದ್ರಿಂದ ವಿ ಟೇಕ್ ಎಕ್ಸಲರೇಷನ್ ಆ್ಯಸ್ ನೆಗೆಟಿವ್. ಸೊ ಅದಕ್ಕೆ 25 ಟಿ ಮೈನಸ್ ಹಾಫ್ ಎ ಟಿ ಸ್ಕ್ವೇರ್ ಮತ್ತು ಹಾಫ್ ಹಂಗೆ ಇಟ್ಕೊಂಡು ಎಕ್ಸಲರೇಷನ್ ಜಾಗದಾಗ 9.8 ಹಾಕಿದರೆ ದಟ್ ಬಿಕಮ್ಸ್ 4.9 ಟಿ ಸ್ಕ್ವೇರ್. ಹೌದಾ? ಈಗ ನಾವು ಒಂದು ಏನು ಕೆಲಸ ಮಾಡ್ಬೋದು ರೀ ಅಂದ್ರೆ,
ಎಕ್ಸ್ ಇಸ್ ಈಕ್ವಲ್ಸ್ ಟು 4.9 ಟಿ ಸ್ಕ್ವೇರ್. ಇದು ನೆನ್ಪಿಟ್ಕೊಂಡಿರ ಇಕ್ವೇಷನ್. ಓಕೆ, ನೆಕ್ಸ್ಟ್ ಇಲ್ಲೇ ಈ ಬಾಲ್ ಬಿಗೆ ನಾವು ಇಕ್ವೇಷನ್ ಬರ್ದೀವಲ್ಲ, ಅದ್ರಾಗ 4.9 ಟಿ ಸ್ಕ್ವೇರ್ ಐತೆ ನೋಡ್ರಿ, ಅಲ್ಲಿ ನಾವು ಎಕ್ಸ್ ಹಾಕಿಬಿಡ್ಬೋದು. ಸೊ ಇಕ್ವೇಷನ್ ಬಿ ನಾ ಇನ್ನೊಮ್ಮೆ ರೀರೈಟ್ ಮಾಡ್ತೀನಿ. ಈಗ ಇಕ್ವೇಷನ್ ಬಿ ಇನ್ನೊಮ್ಮೆ ನೋಡ್ಕೊಂಬಿಡ್ರಿ. 100 - x = 25t - 4.9 ಟಿ ಸ್ಕ್ವೇರ್. ಇನ್ ಪ್ಲೇಸ್ ಆಫ್ 4.9 ಟಿ ಸ್ಕ್ವೇರ್ ಎಕ್ಸ್ ಹಾಕ್ಬಿಡು. ಈಗ ನಾ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮಗೆ ಆ್ಯಕ್ಚುಲಿ ಸ್ವಲ್ಪ ಇದು ಲೆಂದಿ ಅನಿಸ್ಬೋದು, ಬಟ್ ನೀವು ಪಟ್ ಇವು ಇಕ್ವೇಷನ್ ಬರ್ಕೊಂಡು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಡಸ್ ನಾಟ್ ಟೇಕ್ ದಟ್ ಮಚ್ ಆಫ್ ಟೈಮ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ನಾನು ನಿಮ್ಗೆ ಇಲ್ಲಿ ಹೇಳ್ಬೇಕು. ಮೊನ್ನೆ ನನಗೊಬ್ಬರು ಫೋನ್ ಮಾಡಿ ಕೇಳಾಕತ್ತಿದ್ರು, ಸರ್ ಕ್ವಶನ್ಸ್ ಸಾಲ್ವ್ ಮಾಡಾಕತ್ತೀವಿ, ಭಾಳ ಟೈಮ್ ತೊಗೊಳಕತ್ತಾವ ಅಂಥೇಳಿ. ಈಗ ಲೈಕ್ ನೀವು ಸಿ ಇ ಟಿ ಆಯ್ತು, ಯಾವುದೋ ನೀಟ್ ಆಯ್ತು, ಯಾವುದೋ ಎಕ್ಸಾಮ್ನೊಳಗೆ ಎಲ್ಲ ಕ್ವಶನ್ಸು, ಈಗ ಫಾರ್ ಎಕ್ಸಾಂಪಲ್ ನಾವು ಸಿ ಇ ಟಿ ತೊಗೊಂಡ್ರೆ ಆಲ್ 60 ಕ್ವಶನ್ಸು ಲೆಂದಿ ಕ್ವಶನ್ಸ್ ಇರೋಂಗಿಲ್ಲ. ಈಗ ಲೈಕ್ ಒಂದು ಒಂದಿಷ್ಟು ಕ್ವಶನ್ಸ್ ಹೆಂಗಿರ್ತಾವೆ ಅಂದ್ರೆ ವಿದಿನ್ 10 ಸೆಕೆಂಡ್ಸ್ ನೀವು ಆನ್ಸರ್ ಮಾಡಿ ಮುಂದೆ ಹೋಗ್ಬಿಡ್ತೀರಿ. ಫ್ಯಾಕ್ಟ್ ಬೇಸ್ಡ್ ಇರ್ತಾವೆ, ಕ್ಯಾಲ್ಕುಲೇಷನ್ ಇರೋಂಗಿಲ್ಲ. ಈಗ ನೀವು ವಿದಿನ್ 4 to 5 ಸೆಕೆಂಡ್ಸ್ ನೀವು ಅದನ್ನು ಸಾಲ್ವ್ ಮಾಡಿಬಿಟ್ರಿ ಅಂದ್ರೆ ಆ ಕ್ವಶನದು 55 ಸೆಕೆಂಡ್ಸನ್ನು ನೀವು ಮತ್ತೊಂದು ಬೇರೆ ಕ್ವಶನಿಗೆ ಯೂಸ್ ಮಾಡ್ಬೋದು. ಅಂಥವು ಸೆವೆರಲ್ ಕ್ವಶನ್ಸ್ನ ಟೈಮ್ ಉಳಿದಿದ್ದನ್ನು you can use that time to solve other questions, and you can use around 3 to 4 minutes to solve them. ಹಂಗಂಥೇಳಿ ನೀವು ಸ್ಲೋ ಸಾಲ್ವ್ ಮಾಡೋಕ್ಕಂತ ಪ್ರಾಕ್ಟೀಸ್ ಮಾಡ್ಕೋಬೇಕಂತಲ್ಲ, ಸಾಧ್ಯ ಆಗುತ್ತೆ ಅಷ್ಟು ಫಾಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಈಗ ನಾನು ಏನು ಮಾಡ್ತೀನಿ ಲಕ್ಷ ಕೊಡ್ರಿ. ಅದು ಇಕ್ವೇಷನ್ ಬಾಲ್ ಬಿಗೇನು ಇಕ್ವೇಷನ್ ಇತ್ತಲ್ಲ, 100 - x = 25t - 4.9 ಟಿ ಸ್ಕ್ವೇರ್ನೊಳಗೆ ನಾನು ಎಕ್ಸ್ ಹಾಕ್ಬಿಡ್ತೀನಿ. ಸೊ ಅವಾಗ ಏನಾಗ್ತದೆ ಗೊತ್ತ, ಮೈನಸ್ ಇದಕ್ಕೆ ಎಕ್ಸ್ ಕ್ಯಾನ್ಸಲ್ ಆತ. ಸೊ ನೆಕ್ಸ್ಟ್ ಈ ಇಕ್ವೇಷನ್ನೊಳಗೆ ಏನಾಗ್ತೈತಿ ಈಗ ಅಂದ್ರೆ 100 = 25t ಅಂದ್ರೆ ಇಲ್ಲೇ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡೋಣ. 25 1s 25 4s. ಸೊ ಟೈಮ್ = 4 ಸೆಕೆಂಡ್ಸ್ ಆತ. ಹಾಂ, ಆನ್ಸರ್ ಬಂತು ನೋಡಿ ಈಗ ಅಂತ ಅನ್ನಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಟೈಮ್ ಕೇಳಿಲ್ಲವ್ರು. ಏನು ಕೇಳ ಎಷ್ಟು ಡಿಸ್ಟೆನ್ಸ್ ಅದು ಮ್ಯಾಲಿಂದ ಕೆಳಗೆ ಬರುತ್ತೆ. ದೇ ಆರ್ ಆಸ್ಕಿಂಗ್ ಅಸ್ ಎಕ್ಸ್, ಆ್ಯಂಡ್ ವಿ ನೋ ದ್ಯಾಟ್ ಎಕ್ಸ್ ಈಸ್ 4.9 × t ಸ್ಕ್ವೇರ್. ಟೈಮ್ ಈಸ್ 4 ಸೆಕೆಂಡ್ಸ್. ಅದ್ರ ಸ್ಕ್ವೇರ್ ಮಾಡಿದ್ರೆ 16 ಆತ. 16 ಮಗ್ಗೆ ಬರ್ತಾವಂದ್ರೆ 16 5 16 5 ಬೇಕಾದ್ರೆ ಕ್ಯಾಲ್ಕುಲೇಟರ್ ಇದ್ರೆ ನೋಡ್ರಿ, ಅಲ್ಲೇ ತಗೋರಿ ಪಟ್ ಅಂತೇಳಿ ವಿಡಿಯೋ ಪಾಸ್ ಮಾಡಿ. 16 5 80 ಆಗ್ತೈತಿ. ಆ 80ದೊಳಗೆ ಈ 5ಗೆ 4.9 ಎಷ್ಟು ಕಡಿಮೆ ಐತಿ? 0.1. ಸೊ 0.1 × 16 is 1.6. 1.6 ತೆಗೆದ್ರೆ ಎಕ್ಸ್ ಬಿಕಮ್ಸ್ 78.4 ಮೀಟರ್. ದಿಸ್ ಲುಕ್ಸ್ ಲೆಂದಿ, ಬಟ್ ನೀವು ಕ್ಯಾಲ್ಕುಲೇಷನ್ ಫಾಸ್ಟಾಗಿ ಮಾಡಿದ್ರಿ ಅಂದ್ರೆ ಇದು ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಕ್ವೇಷನ್ಸ್ ಹಾಕಿ ಜಲ್ದಿ ಮುಗಿತು. ಸೊ ಆನ್ಸರ್ ಈಸ್ ಎಕ್ಸ್ = 78.4 ಮೀಟರ್. ಸೊ ಇದು ಆಪ್ಷನ್ ಇ ಒಳಗೈತೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, a car moves from, ಇದು ಕ್ವಶನ್ ತಗೊಂಡು ನಾವೀಗ ಇದನ್ನು ಪಾಸ್ ಮಾಡ್ಕೊಂಡು ಬರ್ಕೋರಿ. a car moves from A to B with a speed of 30 km/h and from B to A with a speed of 20 km/h. What is the average speed of the car ಅಂತ ಕೇಳ. ಸೊ ಈಗ ಇದನ್ನು ನೀವು ಸಾಲ್ವ್ ಮಾಡ್ತೀರಂತ ಅಂದ್ಕೊಂಡಿನಿ. ಇದಕ್ಕೊಂದು ಹಿಂಟ್ ಏನಂದರೆ, ನಾವು ಆ್ಯಾವರೇಜ್ ಸ್ಪೀಡಿಗೆ ಒಂದಿಷ್ಟು ಫಾರ್ಮುಲಾ ಬರ್ಕೊಂಡಿದ್ದು ನೋಡ್ರಿ. ಈಕ್ವಲ್ ಡಿಸ್ಟೆನ್ಸ್ ಕವರ್ ಮಾಡಿದಾಗ ಒಂದು ಶಾರ್ಟ್ಕಟ್ ಫಾರ್ಮುಲಾ, ಈಕ್ವಲ್ ಟೈಮ್ ತೊಗೊಂಡಾಗ ಒಂದು ಫಾರ್ಮುಲಾ. ಈ ರೀತಿ ಇಲ್ಲೇ 30 ಮತ್ತು 20 ಇವೆರಡು V1 V2 ಅಂತ ನೀವು ತೊಗೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಹೋಪ್ಫುಲಿ ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡು ಇದರ ಆನ್ಸರ್ ನಾನು ನಿಮ್ಗೆ ಇಲ್ಲೇ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ನಿಮಿಷ. ಸೊ ಏನಂದ್ರೆ ಇಲ್ಲೊಂದು ಫಾರ್ಮುಲಾ ಐತೆ ನಿಮ್ಗೆ ನೆನಪಿದ್ರೆ. ಇಲ್ಲಿ ಏನಾಗೈತೆ ಗೊತ್ತಾನೆ ಈ ಕೇಸ್ನೊಳಗೆ, ಆ ಕಾರ್ ಮೂವ್ಸ್ ಫ್ರಮ್ A to B ವಿತ್ ಅ ಸ್ಪೀಡ್ ಆಫ್ 30 ಆ್ಯಂಡ್ ಫ್ರಮ್ B to A. ಈಗ ಮುಳುಗುಂದನಾಕದಿಂದ ಬೆಟಗೇರಿ 5 ಕಿಲೋಮೀಟರ್ ಇದ್ದರೆ ಬೆಟಗೇರಿಯಿಂದ ಮುಳುಗುಂದನಾಕ ಎಷ್ಟು ಇರ್ತೈತಿ? 6 ಕಿಲೋಮೀಟರ್. ಸರ ನಾವು ಬೇರೆ ರೂಟ್ನಾಗ ಬರ್ತೀವಿ, ಆ ಕಡೆ ಅಷ್ಟು ಬರ್ಬೋದು ರೀ. ಹಂಗಲ್ಲಿ ನಾನು ಹೇಳಾಗ್ತಿದ್ದೆ A to B 5 ಕಿಲೋಮೀಟರ್ ಇದ್ರೆ B to A ವಿಲ್ ಆಲ್ಸೋ ಬಿ 5 ಕಿಲೋಮೀಟರ್. ಅಂದ್ರೆ ಟೋಟಲ್ ಡಿಸ್ಟೆನ್ಸ್
ನಾವು ಎಕ್ಸಾಕ್ಟ್ಲಿ ಹಾಫ್ ಡಿವೈಡ್ ಮಾಡ್ಬೋದು ನೋಡಿರಿ. ಹಾಫ್ ಡಿಸ್ಟೆನ್ಸ್ ಆತೀಗ. ಎ ಇಂದ ಬಿ ಹಾಫ್ ಡಿಸ್ಟೆನ್ಸ್, ಬಿ ಇಂದ ಎ ಹಾಫ್ ಡಿಸ್ಟೆನ್ಸ್. ಸೊ ಹಾಫ್ ಡಿಸ್ಟೆನ್ಸ್ ಇದ್ದಾಗ ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ ನೋಡಿರಿ. ಯಾವ್ದು ಫಾರ್ಮುಲಾ ಅದು? 2v1 v2 ಡಿವೈಡೆಡ್ ಬೈ v1 ಪ್ಲಸ್ v2. ಸೊ ಇದು ಫಾರ್ಮುಲಾ ನೀವು ಯೂಸ್ ಮಾಡ್ಕೋಬೋದು. ಈಗಿಲ್ಲೇ ಆ್ಯಾವರೇಜ್ ಸ್ಪೀಡ್ ಕೇಳಾರಲ್ಲ, ನೀವು ಇದನ್ನು ಫಾರ್ಮುಲಾ ಹಚ್ಚಿದರೆ 2 × 30 × 20 ಡಿವೈಡೆಡ್ ಬೈ 30 + 20. ಇದು ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ, 24 km/h. ಸೊ ಇದು ಸೆಕೆಂಡ್ ಕ್ವಶನ್ ಮುಗೀತು. ಥರ್ಡ್ ಕ್ವಶನಿಗೆ ಹೋಗೋಣ. ಈಗ ಇಲ್ಲೇ ಇರ್ತದೆ ಕೆಳಗೆ, ಮತ್ತು ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೋರಿ. A body starts from rest and moves with constant acceleration for time t. Resting start ಮಾಡೈತಿ, constant acceleration. It travels a distance x1 in first half of time x1 and x2 in next half of time. Then ಅಂತ ಹೇಳಿ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ x2 ಆ್ಯಂಡ್ x1 ಅಂತ ಕೇಳ್ಯಾರ. ಸೊ ಇದನ್ನು ಟ್ರೈ ಮಾಡಿರಿ. ಓಕೆ, ಹೋಪ್ಫುಲಿ ನೀವು ಟೈಮ್ ತೊಗೊಂಡು ಸ್ವಲ್ಪ ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡ್ರೆ. ಒಂದು ಈ ಕ್ವಶನ್ ಒಳಗೆ ಏನು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂದ್ರೆ, ಅವರು ಆ್ಯಾವರೇಜ್ ಸ್ಪೀಡ್ ಕೇಳಿಲ್ಲ. ಹಾಫ್ ಟೈಮ್ ಕೇಳಾರಲಿ, ಅದೊಂದು ಫಾರ್ಮುಲಾ ಇತ್ತು ತಡಿ, v1 + v2 / 2 ಹಚ್ಚಂತರಿ, ಅದು ಮಾಡೋಕ್ಕೆ ಬರೋಂಗಿಲ್ಲ. ಅದನ್ನು ಕೇಳಿರೋರು ಆ್ಯಾವ್ರೇಜ್ ಸ್ಪೀಡ್ ಕೇಳೇ ಇಲ್ಲ. ದೇ ಆರ್ ಆಸ್ಕಿಂಗ್ ಅಸ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ x2 ಆ್ಯಂಡ್ x1. ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ಕೋರಿ, x1 x2 ಏನಿಲ್ಲ ಅಂಥೇಳಿ. x1 ಫಸ್ಟ್ ಹಾಫ್ ಟೈಮ್ನೊಳಗೆ ಕವರ್ ಮಾಡಿದಂಥ ಡಿಸ್ಟೆನ್ಸ್, x2 ನೆಕ್ಸ್ಟ್ ಹಾಫ್ನೊಳಗೆ ಕವರ್ ಮಾಡಿದಂಥ ಡಿಸ್ಟೆನ್ಸ್. ಈಗ ನಾನು ಒಂದು ಕೆಲಸ ಮಾಡ್ತೀನಿ, ಇದನ್ನು ಬೆಟರ್ ನಮ್ಮ ವೈಟ್ ಬೋರ್ಡ್ಗೆ ಹೋಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಈಗ ನೋಡಿರಿ, x1 ಡಿಸ್ಟೆನ್ಸನ್ನು ಫಸ್ಟ್ ಹಾಫ್ ಟೈಮ್ನೊಳಗೆ ಕವರ್ ಮಾಡ್ಯಾರ, x2 ಡಿಸ್ಟೆನ್ಸನ್ನು ನೆಕ್ಸ್ಟ್ ಹಾಫ್ ಟೈಮ್ನೊಳಗೆ ಕವರ್ ಮಾಡ್ಯಾರ. ಸೊ ಈಗ ಒಂದು ಕೆಲಸ ಮಾಡೋಣ, ಟೋಟಲ್ ಟೈಮ್ನೊಳಗೆ ಟೋಟಲ್ ಡಿಸ್ಟೆನ್ಸ್ ಇದ್ರ ಬಗ್ಗೆ ಅವ್ರು ಕೊಟ್ಟಿಲ್ಲ ಅಲ್ಲಿ ಕ್ವಶನ್ನಾಗ, ಬರೀ x1 x2 ಕೊಟ್ಟಾರ. ನಾನು ತೊಗೊತೀನಿ ಕಂಪ್ಲೀಟ್ ಡಿಸ್ಟೆನ್ಸ್ ಎಷ್ಟು ಎಕ್ಸ್ ಅಂತ ಅನ್ಕೋರಿ, ಕಂಪ್ಲೀಟ್ ಟೈಮ್ ಟಿ ಅಂತ ಅನ್ಕೋರಿ. ಓಕೆ, ಸೊ ಕಂಪ್ಲೀಟ್ ಟೈಮ್ ಟಿ, ಕಂಪ್ಲೀಟ್ ಡಿಸ್ಟೆನ್ಸ್ ಈಸ್ ಎಕ್ಸ್. ಫಸ್ಟ್ ಹಾಫ್ ಟೈಮ್ನೊಳಗೆ ಅದು ಇಲ್ಲಿಂದ ಇಲ್ಲಿ ತನಕ ಕವರ್ ಮಾಡ್ತೈತಿ ಅಂತ ಅಂದ್ಕೊಂಡು x1. ರಿಮೇನಿಂಗ್ ಟೈಮ್ನೊಳಗೆ x2 ಕವರ್ ಮಾಡ್ತೈತಿ. ಸೊ x1 ಕವರ್ ಮಾಡೋಕ್ಕೆ ಟೈಮ್ ಎಷ್ಟು ತೊಗೊಂಡಾರ? t/2. ಸೇಮ್ ಅದರ್ ಟೈಮ್ t/2 ಒಳಗೆ, ನೆಕ್ಸ್ಟ್ t/2 ಒಳಗೆ x2 ಕವರ್ ಮಾಡ್ಯಾರ. ಹೌದ್ರಿ? ಇಲ್ಲ ಸರ್, ಮತ್ತು ಈಕ್ವಲ್ ಟೈಮ್ ಅಂದ್ರೆ x1 x2, ಈಗ x1 ಸಣ್ಣದಾಗೈತಿ ಡೈಗ್ರಾಮ್ನಾಗ, x2 ದೊಡ್ಡದಾಗೈತಿ, ಇದು ಹೆಂಗಪ್ಪ ಸೇಮ್ ಟೈಮ್ನೊಳಗೆ? ಆ್ಯಕ್ಚುಲಿ ಅಲ್ಲೇ ಅದು ಆಬ್ಜೆಕ್ಟು ಇನಿಷಿಯಲಿ ರೆಸ್ಟ್ನೊಳಗಿದ್ದು ಎಕ್ಸಲರೇಷನ್ನೊಳಗೆ ಮೂವ್ ಆಗ್ತೈತಿ. ದಟ್ ಮೀನ್ಸ್ ಇಟ್ಸ್ ವೆಲಾಸಿಟಿ ಗೋಸ್ ಆನ್ ಇನ್ಕ್ರೀಸಿಂಗ್. ಅದಕ್ಕೆ ಫಸ್ಟ್ ಟೈಮ್ನೊಳಗೆ ಅದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೈತಲ್ಲ ಫಸ್ಟ್ t/2 ನೆಕ್ಸ್ಟ್ t/2 ಒಳಗೆ ಆಬ್ವಿಯಸ್ಲಿ ಇಟ್ ವಿಲ್ ಕವರ್ ಮೋರ್ ಡಿಸ್ಟೆನ್ಸ್. ಸೊ ದಟ್ ಮೀನ್ಸ್ x2 ಒಂದು ನಮಗೆ ಇದರಿಂದ ಏನು ಗೊತ್ತಾತಂದ್ರೆ x2 ಈಸ್ ಗ್ರೇಟರ್ ದ್ಯಾನ್ x1. ಈಗ ರಿಲೇಷನ್ ಕೇಳ್ಯಾರ ಅವ್ರು ನಮ್ಗೆ, x2 = ಹೌ ಮೆನಿ ಟೈಮ್ಸ್ x1. ಹಂಗಂದ್ರೆ x2 ದೊಡ್ಡದು ಅಂತಿರಲ್ಲ ನೀವು, ಹೌ ಮೆನಿ ಟೈಮ್ಸ್ x1 ಅಂತ ಕೇಳ್ಯಾರ. ಇದಕ್ಕೆ ನಾವು ಒಂದು ಏನು ಟ್ರಿಕ್ ಮಾಡ್ಕೊಳ್ಳೋಣ ಅಂದ್ರೆ, ಈಗಲ್ಲೇ x2 ತಲೆಗಿಂತ ತೆಗೆದುಬಿಡ್ರಿ, x ಮತ್ತು x1 ನೋಡ್ರಿ. ವಾಟ್ ಈಸ್ x? ಟೋಟಲ್ ಡಿಸ್ಟೆನ್ಸ್ ಕವರ್ಡ್. x1 ಫಸ್ಟ್ ಹಾಫ್ ಟೈಮ್ನಾಗ. ಈಗ ಒಂದು ಕೆಲಸ ಮಾಡ್ಕೊಂಡ್ರಿ, ಟೋಟಲಿ 4 ಸೆಕೆಂಡ್ಸ್ನೊಳಗೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೈತಿ ಅಂತ ಅಂದ್ಕೊಂಡು, ಎಷ್ಟು ಟೋಟಲ್ ಟೈಮ್ ಟೇಕನ್ ಎಷ್ಟು ರೀ? 4 ಸೆಕೆಂಡ್. ಅಂದ್ರೆ x1 ಕವರ್ ಮಾಡೋಕ್ಕೆ ಎಷ್ಟು ಟೈಮ್ ಆಯ್ತು? 2 ಸೆಕೆಂಡ್ಸ್. ಟೋಟಲ್ ಟೈಮ್ ಎಷ್ಟು? 4 ಸೆಕೆಂಡ್ಸ್. x1 ಕವರ್ ಮಾಡೋಕ್ಕೆ ಎಷ್ಟು ಡಿಸ್ಟೆನ್ಸ್? 2 ಸೆಕೆಂಡ್ಸ್. x ಕವರ್ ಮಾಡೋಕ್ಕೆ, x2 ಅಲ್ಲ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ x2. ಈಗ x1 ಕವರ್ ಮಾಡೋಕ್ಕೆ 2 ಸೆಕೆಂಡ್ಸ್ ಅಂದ್ರೆ x2 ಕವರ್ ಮಾಡೋಕ್ಕೂ 2 ಸೆಕೆಂಡ್ಸ್. ನಾ ಕೇಳಾಕತ್ತಿದ್ದು ಎಕ್ಸ್ ಕವರ್ ಮಾಡೋಕ್ಕೆ ಎಷ್ಟು ಟೈಮ್ ಅಂತ? ಹಂಗಾರೆ ಆಬ್ವಿಯಸ್ಲಿ 4 ಸೆಕೆಂಡ್ಸ್ ಅಲ್ಲ. ಎದಕ್ಕೆ ಹೇಳ್ರಿ?
ಟೋಟಲ್ ಡಿಸ್ಟೆನ್ಸ್ ಅದ, ಟೋಟಲ್ ಟೈಮ್ ತೊಗೊಂಡಿರ್ತೈತೆ ಪೂರ. ಈಗ ನಾ ಏನಂತೀನಿ, ಎಕ್ಸ್ ಕವರ್ ಮಾಡೋಕ್ಕೆ 4 ಸೆಕೆಂಡ್ಸ್ ತೊಗೊಂಡಾರ ಅಂದ್ರೆ ದ ಟೈಮ್ ಟೇಕನ್ ಟು ಕವರ್ ಎಕ್ಸ್ ಈಸ್ ಡಬಲ್ ದ ಟೈಮ್ ಟೇಕನ್ ಫಾರ್ X1. X1 ಕವರ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಾರಲ್ಲ ಅದ್ರ ಡಬಲ್ ಟೈಮ್ನೊಳಗೆ ಎಕ್ಸ್ ಕವರ್ ಆಗೈತಿ. X1 ಕವರ್ ಮಾಡೋಕೆ 2 ಸೆಕೆಂಡ್ಸ್ ತೊಗೊಂಡೈತಿ, ಟೋಟಲ್ ಡಿಸ್ಟೆನ್ಸ್ ಎಕ್ಸ್ ಕವರ್ ಮಾಡೋಕೆ 4 ಸೆಕೆಂಡ್ಸ್ ಅಂದರೆ ಡಬಲ್ ಆತ. ಟೈಮ್ ಡಬಲ್ ಆಗೈತಿ ಎಕ್ಸಿಗೆ ಡಬಲ್ ಟೈಮ್ ಅಂದರೆ X1 ಎಷ್ಟು ಟೈಮ್ನೊಳಗೆ ಕವರ್ ಮಾಡ್ಯಾರಲ್ಲ ಅದ್ರ ಡಬಲ್ ಟೈಮ್ನೊಳಗೆ ಎಕ್ಸ್ ಕವರ್ ಮಾಡ್ಯಾರ. ಈಗ ನಾ ಏನಂತೀನಿ ಅಂದ್ರೆ, ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ, ನಿಮ್ಗೆ ನೆನಪಿದ್ರೆ ಇನಿಷಿಯಲ್ ವೆಲಾಸಿಟಿ 0 ಇದ್ದು ಎಕ್ಸಲರೇಷನ್ ಕಾನ್ಸ್ಟೆಂಟ್ ಇದ್ರೆ ಡಿಸ್ಟೆನ್ಸ್ ಕವರ್ಡ್ ಬೇಕಾರೆ ಎಕ್ಸ್ ತೆಗೆದು ಇದನ್ನು ಹಾಕಿಬಿಡೋಣಂತ. ಹಿಂಗೆ ಇತ್ತದು. ಇಫ್ ಇನಿಷಿಯಲ್ ವೆಲಾಸಿಟಿ 0 ಆ್ಯಂಡ್ ಎಕ್ಸಲರೇಷನ್ ಈಸ್ ಕಾನ್ಸ್ಟೆಂಟ್, ಡಿಸ್ಟೆನ್ಸ್ ಕವರ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಸ್ಕ್ವೇರ್. ಈಗ X1 ಕಂಪ್ಯಾರಿಸನ್ ಮಾಡಿದ್ರೆ ಎಕ್ಸ್ ಕವರ್ ಮಾಡೋಕೆ ಡಬಲ್ ಟೈಮ್ ತೊಗೊಂಡೈತೆ. ಅಂದ್ರೆ X1ಗಿಂತ ಎಕ್ಸ್ದು ಟೈಮ್ ಡಬಲ್ ಅಂದ್ರೆ ಇಲ್ಲೇ ಏನೈತೆ ನೋಡ್ರಿ, ಡಿಸ್ಟೆನ್ಸು ಟೈಮ್ ಸ್ಕ್ವೇರ್ನಷ್ಟು ಚೇಂಜ್ ಆಗ್ತೈತಿ. ಸೊ X1ಗಿಂತ ಎಕ್ಸ್ದು ಟೈಮ್ ಡಬಲ್ ಆಗೈತಿ ಅಂದ್ರೆ ಬೈ ಅ ಫ್ಯಾಕ್ಟರ್ 2 ಅಂದ್ರೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಟೈಮ್ ಡಬಲ್ ಆಗೈತಿ. ಆ 2ನ ಸ್ಕ್ವೇರ್ ಮಾಡಿರಿ, ಎಷ್ಟಾಯ್ತು 4. ದಟ್ ಮೀನ್ಸ್ ಎಕ್ಸ್ ಈಸ್ 4 times X1 ಬಿಕಾಸ್ ಟೋಟಲ್ ಟೈಮ್ ಈಸ್ 2 times T1 ಅಂದರೆ X1 ಕವರ್ ಮಾಡೋಕ್ಕೆ. ಸೊ ಟೈಮ್ ಡಬಲ್ ಇದ್ರೆ ಡಿಸ್ಟೆನ್ಸ್ ಅದರ ಸ್ಕ್ವೇರ್ನಷ್ಟು ಇರ್ತೈತಿ. ಸೊ ಅದಕ್ಕೆ ನಾವು ವಿ ನೋ ದ್ಯಾಟ್ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಈಸ್ 4 times X1. ಬಟ್ ಕ್ವಶನ್ ಈಸ್ ನಾಟ್ ಅಬೌಟ್ X is equals to how many times X1. They are asking us X2 is equals to how many times X1. ಈಗ ನೋಡ್ರಿ, ಲಕ್ಷ ಕೊಡ್ರಿ, ಇಲ್ಲಿಂದಿಲ್ಲೇ ಇನ್ನೊಮ್ಮೆ X1 ಉಳ್ಕಿದ್ದೇನೈತಲ್ಲ X2, ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಲ್ಲ ಎಕ್ಸ್. ನಮಗೆ ಗೊತ್ತಾಗಿದ್ದು ಎಕ್ಸು X1ಗಿಂತ 4 times ಐತಿ. ದಟ್ ಮೀನ್ಸ್ ಟೋಟಲ್ ಎಕ್ಸ್ ಈಸ್ 4X1. ನಾನು ಬರಿಬೋದು ಗೊತ್ತು ನೀಗಿಲ್ಲೇ ಮ್ಯಾಲೆ ಐತಲ್ಲ ಎಕ್ಸ್ ಟೋಟಲ್ ಐತಲ್ಲ ಅಲ್ಲೇ ನಾ ಬರಿಬೋದು 4X1. ಟೋಟಲ್ ಡಿಸ್ಟೆನ್ಸ್ ಈಸ್ 4 times X1 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 4X1. ಸೊ ಈಗ 4X1 ಆತಂದ್ರೆ ಈ 4X1 ಒಂದು X1 ತೆಗೆದು ಬಿಡ್ರಿ. ಹೌದಾ, ನಾ ಹೇಳೋದು ಅರ್ಥ ಆಗತೈತಿ. ಟೋಟಲ್ 4X1 X1 ತೆಗೆದುಬಿಟ್ರೆ ಇಷ್ಟು ಉಳಿತು ಇಲ್ಲಿಂದಿಲ್ಲೇ. 4X1 ಒಂದು X1 ತೆಗೆದ್ರೆ ದಟ್ ಬಿಕಮ್ಸ್ ಆನ್ಸರ್ ಈಸ್ X2 ಇಸ್ ಈಕ್ವಲ್ ಟು 3X1. ಆ್ಯಕ್ಚುಲಿ ಇದು ಮತ್ತು ಎಕ್ಸ್ಪ್ಲನೇಷನ್ ನಿಮಗೆ ದೊಡ್ಡದು ಅನ್ನಿಸ್ತಲ್ಲ, ಹಾಗಾಗಿ ಬೇಕಾದ್ರೆ ಇದು ಇನ್ನೊಮ್ಮೆ ನೋಡಿರಿ ಅಥವಾ ನೀವು ಈಗ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆಲ್ರೆಡಿ ನೀವು ಸಾಲ್ವ್ ಮಾಡಿ ಕರೆಕ್ಟ್ ಆನ್ಸರ್ ಬಂದಿದ್ರೆ ನೋ ಪ್ರಾಬ್ಲಮ್. ಸೊ ಬೇಕಾದ್ರೆ ಇನ್ನೊಂದು ಸರ್ತಿ ನೀವು ನೋಡಿರಿ, ಇದು ಈಸಿ ಅನಿಸುತ್ತೆ. ಸೊ X2 is equal to 3X1. So moving on to next question. So the next question is, a particle starting with certain velocity, certain initial velocity, ಎಷ್ಟು ಅಂತ ಕೊಟ್ಟಿಲ್ಲ. A particle starting with certain initial velocity and uniform acceleration ಅಂತ covers a distance of 12 meter in first 3 seconds and a distance of 30 meter in the next 3 seconds. ಫಸ್ಟು 3 ಸೆಕೆಂಡುಗಳಲ್ಲಿ ಕ್ರಮಿಸಿದ ದೂರ 12 ಮೀಟರ್, ನೆಕ್ಸ್ಟು 3 ಸೆಕೆಂಡುಗಳಲ್ಲಿ 30 ಮೀಟರ್. ಅಂದರೆ ಟೋಟಲ್ ಟೈಮ್ ಎಷ್ಟು ಆಯ್ತು ನೋಡ್ರಿ ಇಲ್ಲೇ, ಟೋಟಲ್ ಟೈಮ್ 6 seconds ಆತ. ಹೌದಾ, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಆತ 42 ಮೀಟರ್ ಆತ. ಅವ್ರಿಗೆ ಏನು ಬೇಕಂತ ಇನಿಷಿಯಲ್ ವೆಲಾಸಿಟಿ ಅಂತ ಆಪ್ಷನ್ಸ್ ಕೊಟ್ಟಾರ. ಕೇರಳದ್ದು 5 ಆಪ್ಷನ್ ಅದಾವೆ. ಸೊ ಕ್ವಶನ್ ಅರ್ಥ ಮಾಡಿಸಿ ನಾನು ನಿಮಗೆ. ಇನಿಷಿಯಲ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಕ್ಸಲರೇಷನ್ ಕಾನ್ಸ್ಟೆಂಟ್ ಐತೆ. ದೇ ಹ್ಯಾವ್ ನಾಟ್ ಗಿವನ್ ದ ವ್ಯಾಲ್ಯೂ ಆಫ್ ಎಕ್ಸಲರೇಷನ್. ಟ್ರೈ ಮಾಡಿರಿ. ಓಕೆ, ಹೋಪ್ಫುಲಿ ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ. ಈಗ ನಮಗಿಲ್ಲೇ ಇನಿಷಿಯಲ್ ವೆಲಾಸಿಟಿ ಅಂತೂ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ಬೇಕು, ಬಡ ಫಾರ್ಮುಲಾ ಬರೆದ್ಬಿಟ್ರಿ. ಫಸ್ಟ್ 3 ಸೆಕೆಂಡ್ಸಿಗೆ 12 ಮೀಟರ್ ಮತ್ತು 30 ಮೀಟರ್ ಕೊಟ್ಟರೆ ಡಿಸ್ಟೆನ್ಸ್ ಹೌದಿಲ್ಲ. ಇವು ಡಿಸ್ಟೆನ್ಸ್ ಅಂದ್ಕೊಳ್ಳಿ, ಅದ್ರ ಫಾರ್ಮುಲಾ ಆಯ್ತು ನೋಡ್ರಿ, S = UD + ½ AT². ಅದನ್ನು ಹಚ್ಚಿರಿ.
12 meter is equals to ut plus half at square. u is initial velocity, ಅದ ಗೊತ್ತಿಲ್ಲ ನಮಗಿಲ್ಲಿ. ಟೈಮ್ 3 seconds ಗೊತ್ತೈತಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ut ಅದು ಫಾರ್ಮುಲಾ ಹಚ್ಚಿದ್ರೆ 3u ಆಗ್ತೈತೆ. 12 is equals to 3u plus half acceleration time square. ಟೈಮ್ ಎಷ್ಟೈತಿ 3. ಸೊ 3 ಸ್ಕ್ವೇರ್ ಎಷ್ಟಾಗುತ್ತೆ 9. ಎಕ್ಸಿಲರೇಷನ್ ನಮಗೆ ಗೊತ್ತಿಲ್ಲ, ಸೊ ಹಂಗೆ ಇಡ್ರಿ ಅದನ್ನು. ಸೊ ದಿಸ್ ಬಿಕಮ್ಸ್ 9/2a ಹಾಫ್ at ಸ್ಕ್ವೇರ್. ಎಕ್ಸಿಲರೇಷನ್ ಗೊತ್ತಿಲ್ಲ. ನೆಕ್ಸ್ಟ್ ಸಿಚುವೇಶನ್ ಹೆಂಗೈತಲ್ಲ ಅದರಿಂದ ಮತ್ತು ಮುಂದಿನ 3 ಸೆಕೆಂಡ್ 30 ಮೀಟರ್ ಕವರ್ ಆಗಿತ್ತಂತ ಟೋಟಲ್ 6 ಸೆಕೆಂಡ್ಸ್ ಸೇರಿ ಬರೆದುಬಿಟ್ರೆ ನಾವು 42 is equals to ut plus half at ಸ್ಕ್ವೇರ್. ನೀವು ಫಾರ್ಮುಲಾ ಹಚ್ಚಿರಿ, ಇನಿಷಿಯಲ್ ವೆಲಾಸಿಟಿ ಅದನ್ನು ಕೇಳ್ಯಾರ ಈಗ ಅವರು. ಈಗ ನಾನು ಆ 30 + 12 ಎರಡು ಆ್ಯಡ್ ಮಾಡಿ 42 ಯಾಕೆ ಬರೋದು ಗೊತ್ತೇನೆ? ನಮಗೆ ಇನಿಷಿಯಲ್ ವೆಲಾಸಿಟಿ ಬೇಕಾಗೈತಿ. ಫಸ್ಟ್ 3 ಸೆಕೆಂಡ್ಸಿಗೆ ಏನು ಇನಿಷಿಯಲ್ ವೆಲಾಸಿಟಿ ಇರ್ತೈತಲ್ಲ, ನೆಕ್ಸ್ಟ್ 3 ಸೆಕೆಂಡ್ಸ್ ಅಂತ ನೀವು ಆ 30 ಮೀಟ್ರಿಗಷ್ಟು ನೆಕ್ಸ್ಟ್ 3 ಸೆಕೆಂಡ್ಸಿಗೆ ಅಂತ ಫಾರ್ಮುಲಾ ಬರೋಕ್ಕೆ ಹೋದ್ರೆ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಚೇಂಜ್ ಆಗಿಬಿಟ್ಟಿರ್ತೈತಿ ನೆಕ್ಸ್ಟ್ 3 ಸೆಕೆಂಡ್ಸಿಗೆ. ಸೊ ಎರಡಕ್ಕೂ ಇನಿಷಿಯಲ್ ವೆಲಾಸಿಟಿ ಫಸ್ಟಿಂದನೇ ತೊಗೋಬೇಕು ನಾವು. ಅಂದ್ರೆ ವಿ ಇನ್ ಟು ರೈಟ್ ದ ಇಕ್ವೇಷನ್ಸ್ ಆ್ಯಸ್ ಒಂದು 12 is equals to ಇನ್ನೊಂದು ಆ 12 + 30 ಎರಡು ಕೂಡಿಸಿ 42ಕ್ಕೆ ಟೋಟಲ್ 6 ಸೆಕೆಂಡ್ಸಿಗೆ ಬರೀಬೇಕು. ಸೊ ಟೈಮ್ 6 ಇದಕ್ಕೆ ದ ಫಾರ್ಮುಲಾ ಬಿಕಮ್ಸ್ 6u ಪ್ಲಸ್ ಹಾಫ್ at ಸ್ಕ್ವೇರ್. ನೀವು ಬರೆದ್ರೆ ಹಾಫ್ ಹಂಗೆ ಇಟ್ಟು ಎಕ್ಸಲರೇಷನ್ ವಿ ಡೋಂಟ್ ನೋ, ಎ ಹಂಗೆ ಇಟ್ಟು ಟೈಮ್ ಈಸ್ 6. ಈ ಕೇಸ್ನೊಳಗೆ 6 ಸ್ಕ್ವೇರ್ ಮಾಡಿದರೆ 36 ಆತ. 36/2 ಇಟ್ ವಿಲ್ ಬಿ 18a. ಈಗ ಇದಕ್ಕಿಂತ ಮುಂದೆ ಹೆಂಗೆ ಸಾಲ್ವ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ತೀನಿ, ಅದನ್ನು ನೀವು ಟ್ರೈ ಮಾಡಿದ್ರೆ ಬೆಟರ್. ಇದು ಸೈಮಲ್ಟೇನಿಯಸ್ ಇಕ್ವೇಷನ್ ಸಾಲ್ವ್ ಮಾಡಿರ್ತೀರಿ ನೋಡ್ರಿ ಸಾಲಾಗ, ಹಂಗೆ ಮಾಡ್ಬೇಕಾ? ಎರಡೂ ಇಕ್ವೇಟ್ ಮಾಡಿಕೊಂಡು ಈಗ 1 ಇಂಟು ದಿಸ್ ಇಂಟು ದ್ಯಾಟ್ ಮಾಡ್ತಾರೆ ನೋಡ್ರಿ. ಈಗ ಲೈಕ್ ಇಲ್ಲಿ ಮ್ಯಾಲಿಂದ ಫಸ್ಟ್ ಇಕ್ವೇಷನ್ ಕಾಣಿಸೋದೈತಲ್ಲ, ಇದಕ್ಕೆ ಬೇಕಾದ್ರೆ ನೀವು ಇಂಟು 2 ಮಾಡ್ಕೊಂಬಿಟ್ರೆ 6u ಆಗ್ತೈತಿ, ಅದು ಕ್ಯಾನ್ಸಲ್ ಆಗುತ್ತೆ. ಬಟ್ ಇನಿಷಿಯಲ್ ವೆಲಾಸಿಟಿ ಕೇಳ್ಯಾರ ನಮ್ಗೆ, ಅದು ಹೋಗ್ಬಿಡ್ತೈತೆ ಅಲ್ಲಿಂದ, ಎಲಿಮಿನೇಟ್ ಆಗಿಬಿಡುತ್ತೆ. ಬಟ್ ಆ ಕೇಸ್ನೊಳಗೆ ನಾವೇನು ಯು ಎಲಿಮಿನೇಟ್ ಮಾಡಿ ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಥವಾ ಫಸ್ಟ್ ಇಕ್ವೇಷನ್ನ ನೀವು ಇಂಟು 4 ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ಫಸ್ಟ್ ಇಕ್ವೇಷನ್ ಇದೆ ಒಂದಿದ್ದು, ಇನ್ನೊಂದು ತೋರಿಸಿ ನೋಡಿ ಇದೆ, ಅದಕ್ಕೆ ನೀವು ಇಂಟು 4 ಮಾಡಿಕೊಂಡ್ರೆ ಇದು 2 1s 2 2s ಆಗಿ ಇಲ್ಲಿ 9 × 2 ಆಗ್ತೈತೆ. ಅದು ಹಾಗೆ 18a ಆಗ್ತೈತೆ. ಯು ಕ್ಯಾನ್ ಎಲಿಮಿನೇಟ್ ಎಕ್ಸಲರೇಷನ್. ಹಂಗೆ ಮಾಡಿ ನೀವು ಸಾಲ್ವ್ ಮಾಡಿದರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇನಿಷಿಯಲ್ ವೆಲಾಸಿಟಿ ವ್ಯಾಲ್ಯೂ. ಸೊ ಇದು ನೀವು ಮಾಡ್ತೀರಂತ ಅಂದ್ಕೊಂಡೇನ. ಮತ್ತು ಸೈಮಲ್ಟೇನಿಯಸ್ ಇಕ್ವೇಷನ್ ಸಾಲ್ವ್ ಮಾಡ್ಕೊಂಡು ಕೊಡೋದು, ಅದಕ್ಕೆ ಇಂಟು 4 ಮಾಡಿ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿನಿ ನಾನು. ಸೊ ಇದಕ್ಕೆ ಆನ್ಸರ್ ನೀವು ಕ್ವಶನ್ ಬರ್ಕೊಂಡಿದ್ರಾಗಲೇ ಆಪ್ಷನ್ ಇ 1 ಮೀಟರ್ ಪರ್ ಸೆಕೆಂಡ್ ಬರ್ಬೇಕು ಇನಿಷಿಯಲ್ ವೆಲಾಸಿಟಿ. ಇಲ್ಲೈತೆ ನೋಡ್ರಿ 5 ಆಪ್ಷನ್ಸ್ ಇದ್ವಲ್ಲ, ಆಪ್ಷನ್ ಇ 1 ಮೀಟರ್ ಪರ್ ಸೆಕೆಂಡ್ ಬರ್ಬೇಕು. ಆ ಸೈಮಲ್ಟೇನಿಯಸ್ ಇಕ್ವೇಷನ್ ನೀವು ಸಾಲ್ವ್ ಮಾಡ್ತೀರಿ ಅಂತ ಅಂದ್ಕೊಂಡೇನ, ಮತ್ತು ಬ್ಯಾಕ್ ಹೋಗ್ಬಿಡ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರೆ ಈಗ. ಸೊ ಹೋಪ್ಫುಲಿ ಇಷ್ಟು ಅರ್ಥ ಆಗತ್ತವ ಅಂತ ಅಂದ್ಕೊಂಡಿನ. ಮತ್ತು ನೆಕ್ಸ್ಟು 2 bullets ಆರ್ ಫೈರ್ಡ್ ಸೈಮಲ್ಟೇನಿಯಸ್ಲಿ. 1 ನಿಮಿಷ. ಒಂದು ನಿಮಿಷ ಟೈಮ್ ಕೊಡ್ರಿ. ಓಕೆ ಇರಲಿ. ಓಕೆ ಹಾಂ, ಇದು ಕ್ವಶನ್ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಬೇಕಾರೆ ಕ್ವಶನ್ ಬರ್ಕೋರಿ. 2 bullets ಆರ್ ಫೈರ್ಡ್ ಸೈಮಲ್ಟೇನಿಯಸ್ಲಿ ಹಾರಿಜಾಂಟಲಿ ಆ್ಯಂಡ್ ವಿತ್ ಡಿಫರೆಂಟ್ ಸ್ಪೀಡ್ಸ್ ಫ್ರಾಮ್ ದ ಸೇಮ್ ಪ್ಲೇಸ್. ವಿಚ್ ಬುಲೆಟ್ ವಿಲ್ ಹಿಟ್ ದ ಗ್ರೌಂಡ್ ಫಸ್ಟ್? ಈ ರೀತಿ ನಾವು ಒಂದು ಇದೇ ಟೈಪು ಅದು ಥೇರಿ ಒಂದು ಸ್ವಲ್ಪ ಪಾಯಿಂಟ್ಸ್ ಬರ್ಸಾಕತ್ತಿದ್ದಿಲ್ಲ ಸ್ಟಾರ್ಟಿಂಗು, ಅದರೊಳಗೆ ಹೇಳಿದ್ದೆ. ಟ್ರೈ ಮಾಡಿ. ಓಕೆ, ಹೋಪ್ಫುಲಿ ಯು ಆರ್ ರೆಡಿ ಅಂತ ಅಂದ್ಕೊಂಡ್ರೆ 2 ಬುಲೆಟ್ ಅದಾವ ಇಲ್ಲಿ, ಎರಡನ್ನೂ ಒಮ್ಮೆ ಫೈರ್ ಮಾಡ್ಯಾರ ಹಾರಿಜಾಂಟಲ್ ಆಗಿ. ಅಂದ್ರೆ ಬೇಕಾದ್ರೆ ಒಂದು ಬಿಲ್ಡಿಂಗ್ ಮೇಲೆ ನಿಂತು 2 ಬುಲೆಟ್ ಫೈರ್ ಮಾಡ್ಯಾರ ಅಂತ ಅನ್ಕೋರಿ. 2 ಬೇರೆ ಬೇರೆ ವೆಲಾಸಿಟಿ.
ಎರಡ್ರಾಗ ಯಾವುದು ಜಲ್ದಿ ಕೆಳಗೆ ಬಂದು ಬಡಿತೈತಿ, ದ ಫಾಸ್ಟರ್ ಒನ್ ಬರ್ತಿತ್ತು ಏನಾದರೂ ಮಾಸ್ ಮೇಲೆ ಡಿಪೆಂಡ್ ಆಗ್ತೈತಿ, ಯಾವುದು ಫಸ್ಟ್ ಬಂದು ನೆಲಕ್ಕೆ ಬಡಿತೈತಿ ಅನ್ನೋದು, ಅಥವಾ ಸ್ಲೋವರ್ ಒನ್ ಬರ್ತಿತ್ತು, ಈ ರೀತಿ ಕ್ವಶನ್ ಕೇಳಾಕತ್ತಾರ. ಇದನ್ನು ನಾವು ಇಲ್ಲಿ ನೋಡ್ರಿ, ಹಿಂಗೆ 2 ಬುಲೆಟ್ ಅದಾವೆ, ಎರಡನ್ನೂ ಬೇರೆ ಬೇರೆ ಸ್ಪೀಡ್ನಾಗ ಫೈರ್ ಮಾಡ್ಯಾರ. ಸೊ ಮತ್ತು ಇದು ಎ ಬಿ ಅಂತ ಹೆಸರು ಕೊಡ್ತೀನಲ್ಲ ನಾನು. ಸೊ 2 ಬುಲೆಟ್ ಅದಾವೆ, ಬುಲೆಟ್ ಎ, ಬುಲೆಟ್ ಬಿ. ಎರಡರೊಳಗೆ ಯಾವ್ದು ನೆಲಕ್ಕೆ ಫಸ್ಟ್ ಬಂದು ಬಡಿತೈತಿ. ಈಗ ಇದು ಒಂದು ಕೆಲಸ ಮಾಡೋಣ, ಇದೈತಲ್ಲ ಸ್ವಲ್ಪ ಸ್ಲೋ ಐತಿ, ಇದೈತಿ ಫಾಸ್ಟ್ ಐತಿ. ಸೊ ಆನ್ಸರ್ ಇದಕ್ಕೆ ಏನಂದ್ರೆ ಬೋತ್ ವಿಲ್ ಹಿಟ್ ದ ಗ್ರೌಂಡ್ ಸೈಮಲ್ಟೇನಿಯಸ್ಲಿ. ಯಾಕಂದ್ರೆ ಇದು ಆ್ಯಕ್ಚುಲಿ ನೆಕ್ಸ್ಟ್ ಚಾಪ್ಟರ್ನಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ, ಮೋಸ್ಟ್ಲಿ ನಾ ಪ್ಲೇನ್ ಚಾಪ್ಟರ್ನೊಳಗೆ. ಇದು ನೆಲಕ್ಕೆ ಬಂದು ಬಡಿಯೋದೈತಲ್ಲ, ದಟ್ ಈಸ್ ರಿಲೇಟೆಡ್ ಟು ವೈ ಆ್ಯಕ್ಸಿಸ್. ಇವರು ಸ್ಪೀಡ್ ಏನು ಕೊಟ್ಟರಲ್ಲ, ಹಾರಿಜಾಂಟಲ್ ಕೊಟ್ಟಿರ್ತಾರೆ ಅದನ್ನು ಎಕ್ಸ್ ಆ್ಯಕ್ಸಿಸ್ನೊಳಗೆ. ಆ ಬುಲೆಟನ್ನು ಡೌನ್ವರ್ಡ್ಸ್ ಕೆಳಗೆ ತೊಗೊಂಬರೋರು ಯಾರು ಗೊತ್ತನೋ, ಇವರು ಗ್ರಾವಿಟಿ. ಗ್ರಾವಿಟಿ ಹ್ಯಾಸ್ ನಥಿಂಗ್ ಟು ಡೂ ವಿತ್ ವಾಟ್ ಈಸ್ ಇಟ್ಸ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್. ಗ್ರಾವಿಟಿ ಯಾವಾಗಲೂ ವೈನೊಳಗೆ ಆ್ಯಕ್ಟ್ ಆಗ್ತೈತಿ. ನೀವೊಂದು ಆ ಬುಲೆಟನ್ನ ಕೈಯಾಗಿಂದ ಜಸ್ಟ್ ಹಂಗೆ ಡ್ರಾಪ್ ಮಾಡಿರಿ, ಅಥವಾ ಒಂದು ವೆಲಾಸಿಟಿಯಿಂದ ಹಾರಿಜಾಂಟಲಿ ಶೂಟ್ ಮಾಡಿರಿ, ಸಂಬಂಧ ಬೀಳಂಗಿಲ್ಲ. ಸೊ ಅದಕ್ಕೆ ವೈ ಆ್ಯಕ್ಸಸ್ ಅಷ್ಟೇ ಮ್ಯಾಟ್ರ್ ಆಗ್ತೈತಿ. ವೈ ಆ್ಯಕ್ಸಸ್ಗೆ ಮ್ಯಾಟ್ರ್ ಆಗ್ತೈತಿ ಅಂದ್ರೆ ಮತ್ತು ಎಕ್ಸ್ನೊಳಗೆ ಹಾರಿಜಾಂಟಲ್ ಡೈರೆಕ್ಷನ್ ಒಳಗೆ ಇಲ್ಲೇನು ವೆಲಾಸಿಟಿ ಐತಿ ಅದು ಸಂಬಂಧ ಬೀಳಂಗೇ ಇಲ್ಲ. ಸೊ ಬೋತ್ ವಿಲ್ ಹಿಟ್ ದ ಗ್ರೌಂಡ್ ಸೈಮಲ್ಟೇನಿಯಸ್ಲಿ ಇಸ್ ದಿ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣೀಗ. ಓಕೆ, ಇಲ್ಲೈತೆ ನೋಡ್ರಿ, ಬರ್ಕೋರಿದೆ. ವಿಡಿಯೋ ಪಾಸ್ ಮಾಡಿ. A person throws balls into air vertically upward in regular intervals of time of 1 second. ಅಂದ್ರೆ ಪ್ರತಿ 1 ಸೆಕೆಂಡಿಗೆ ಒಂದೊಂದು ಬಾಲ್ ಮ್ಯಾಲೆ ಹೋಗಿತಾನಂತ. The next ball is thrown when the velocity of the ball thrown earlier becomes 0. ಹಂಗಾರೆ the height to which the balls rise, assume that g is equals to 10 meter per second square ಅಂಥೇಳಿ ಆಪ್ಷನ್ಸ್ ಕೊಟ್ಟಾರೆ. ಕ್ವಶನ್ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಫಸ್ಟಿಗೆ ಬಿಫೋರ್ ಯು ಕ್ಯಾನ್ ಸಾಲ್ವ್. ಈಗ ಈ ಜಗ್ಲಿಂಗ್ ಅಂತ ಮಾಡ್ತಾರೆ ನೋಡ್ರಿ ಸರ್ಕಸ್ನಾಗ, ಬಾಲ್ ಮ್ಯಾಲೆ ಒಗೆಯೋದು ಮತ್ತು ವಾಪಸ್ ಕ್ಯಾಚ್ ಹಿಡಿಯೋದು, ಮಲ್ಟಿಪಲ್ ಬಾಲ್ಸ್ ಒಗಿತಿರ್ತಾರಲ್ಲ, ಆ ರೀತಿ ಪ್ರತಿ 1 ಸೆಕೆಂಡಿಗೆ ಒಂದು ಬಾಲ್ ಒಗೆಯವಂತವ ಮೇಲೆ. ಅದರಲ್ಲಿ ಅವ ಬಾಲ್ ನೆಕ್ಸ್ಟ್ ಬಾಲ್ ಯಾವಾಗ ಒಗಿತಾನ ಅನ್ನೋದಕ್ಕೆ 2 ಕಂಡೀಷನ್ಸ್ ಇದಾವೆ. ಒಂದು, 1ನೇ ಬಾಲ್ ಒಗೆದು 1 ಸೆಕೆಂಡ್ ಆಗಿರ್ಬೇಕು. 2ನೇ ಬಾಲ್ ಅವ ಒಗಿಬೇಕಂದ್ರೆ 1ನೇ ಬಾಲ್ ಒಗೆದು 1 ಸೆಕೆಂಡ್ ಆಗಿರ್ಬೇಕು. ಇನ್ನೊಂದು, ಆ 1ನೇ ಬಾಲ್ ಏನು ಒಗೆದಿರ್ತಾನಲ್ಲ ಅದ್ರ ವೆಲಾಸಿಟಿ 0 ಆಗಿರ್ಬೇಕಂತ. ಇದರ ಅರ್ಥ ಏನು ಗೊತ್ತೇನ, 1 ಸೆಕೆಂಡ್ನಾಗ ಅದು 1 ಸೆಕೆಂಡ್ ಬಿಟ್ಟು ಅವ 2ನೇ ಬಾಲ್ ಒಗಿಬೇಕು, ಮತ್ತು 1ನೇ ಬಾಲ್ ಅದು ಒಗೆದಿದ್ದು ವೆಲಾಸಿಟಿ ಮ್ಯಾಲೆ ಹೋದಾಗ 0 ಆಗಿರ್ತೈತಿ. ಅಂದ್ರೆ ದ ಬಾಲ್ಸ್ ದ್ಯಾಟ್ he is throwing, they are taking just 1 second to reach the maximum height. ಅಂದ್ರೆ ಹಿಂಗೆ ಒಗಿತಾನ, ಶಾರ್ಟ್ ಒಗೆಯಂಗಿಲ್ಲ, ಸೀದಾ ಶಾರ್ಟ್ ಆತು, ಸ್ವಲ್ಪ ಅಡ್ಡಿಲ್ಲ. ಇಲ್ಲಿಂದ ಒಗದಾನ ಬಾಲ್, ನೆಕ್ಸ್ಟ್ ಬಾಲ್ ಮ್ಯಾಲೆ ಒಗಿಬೇಕಂದ್ರೆ ಮೊದಲು ಒಗೆದಿದ್ದ ಬಾಲ್ ಇರ್ತೈತಲ್ಲ, ಇದು ಮೊದಲು ಒಗೆದಿದ್ದ ಬಾಲ್ ಅಂತ ತಿಳ್ಕೊರಿ. ಮೊದಲು ಒಗೆದಿದ್ದ ಬಾಲ್ ಅದರದ್ದು ಫೈನಲ್ ವೆಲಾಸಿಟಿ ಅಲ್ಲಿ ಮ್ಯಾಲೆ ಹೋದಾಗ 0 ಆಗಿರ್ಬೇಕು. ಆಮೇಲೆ ಇದನ್ನು ಒಗೆದು ಟೈಮ್ 1 ಸೆಕೆಂಡ್ ಆಗಿರ್ಬೇಕಂತ. ಇದ್ರ ಮೀನಿಂಗ್ ಏನು ಗೊತ್ತೇನ, ಇಲ್ಲಿರುವಂಥ ಬಾಲ್ ಇಲ್ಲಿಗೆ ಹೋಗೋಕ್ಕೆ ದೇ ಆರ್ ಟೇಕಿಂಗ್ 1 ಸೆಕೆಂಡ್ ಅಂತ. ಸೊ ಈಗ ಅವ್ರು ಏನು ಕೇಳಾಕತ್ತಾರೆ ಗೊತ್ತೇನು, ಎಷ್ಟು ಹೈಟ್ ಮ್ಯಾಲೆ ಹೋಗ್ತಾವೆ ಅಂತ ಕೇಳಾಕತ್ತಾರೆ. ಸಿಂಪಲ್ ಐತದ ಆ್ಯಕ್ಚುಲಿ. ಈಗ 1 ಸೆಕೆಂಡ್ನೊಳಗೆ ಆ ಬಾಲ್ ಮ್ಯಾಲೆ ಹೋಗ್ತೈತಿ, ಹೈಟ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತಂದ್ರೆ ನಾನು ಅಂತೀನಿ ಕೆಳಗಿಂದ ಮ್ಯಾಲೆ ಬಾಡ್, ನಾವು ಮ್ಯಾಲಿಂದ ಕೆಳಗೆ ಸಾಲ್ವ್ ಮಾಡೋಣ ಇದನ್ನು. ಈಗ ನೋಡ್ರಿ, ಇದು ಬಾಲು ಹೆಚ್ಚಿನಷ್ಟು ಹೈಟನ್ನು ಕೆಳಗಿಂದ ಮ್ಯಾಲೆ ಹೋಗೋಕ್ಕೆ 1 ಸೆಕೆಂಡ್ ತೊಗೊಂಡೈತಿ ಅಂದ್ರೆ ಮ್ಯಾಲಿಂದ ಕೆಳಗೆ ಬರೋಕ್ಕೆ ಎಷ್ಟು ಟೈಮ್ ತೊಗೊಂಡೈತಿ? 1 ಸೆಕೆಂಡ್. ಕೆಳಗಿಂದ ಮ್ಯಾಲೆ ಹೋಗೋಕೆ ಅದು ಎಷ್ಟು ಹೈಟ್ ಮ್ಯಾಲೆ ಹೋಗಿರ್ತೈತಲ್ಲ, ಮ್ಯಾಲಿಂದ ಕೆಳಗೆ ಬಂದರೂ ಅದು ಹೈಟೇ ಇರ್ತೈತಿ. ಈಗ ಆ ಬಿಲ್ಡಿಂಗ್ 100 ಮೀಟರ್ ಐತಂತ ಕೊಡಿ ಫಾರ್ ಎಕ್ಸಾಂಪಲ್, ಕೆಳಗಿಂದ ಮ್ಯಾಲೆ ಅಳೆದ್ರೂ 100 ಮೀಟರ್, ಮ್ಯಾಲಿನ ಕೆಳಗೆ ನಾವು ಅದನ್ನು ಮೆಷರ್ ಮಾಡಿದ್ರೂ 100 ಮೀಟ್ರ್. ಅದನ್ನು ನಾ ಚೂಸ್ ಮಾಡ್ತೀನಿ ಈ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಮ್ಯಾಲಿಂದ ಕೆಳಗಿಂದ, ಅಂದರೆ ಮ್ಯಾಲಿಂದ ಕೆಳಗೆ ಬರೋದು, ಡೌನ್ವರ್ಡ್ ಮೋಷನ್. ಯಾಕೆ ಹಂಗಂದ್ರೆ, ಇಫ್ ವಿ ಚೂಸ್ ಟು ಸಾಲ್ವ್ ದ್ಯಾಟ್ ಕೇಸ್ ವೇರ್ ದ ಬಾಲ್ ಈಸ್ ಕಮಿಂಗ್ ಡೌನ್ವರ್ಡ್ಸ್, ದೆನ್
ಫಾರ್ ದ್ಯಾಟ್ ಕೇಸ್ ಇನಿಷಿಯಲ್ ವೆಲಾಸಿಟಿ ಡೌನ್ವರ್ಡ್ಸ್ ಬರಬೇಕಾದ್ರೆ ಏನಾಗ್ತದೆ ಗೊತ್ತಾನೆ, ಇನಿಷಿಯಲ್ ವೆಲಾಸಿಟಿ ಏನಾಗ್ಬಿಡ್ತೈತೆ ರೀ 0. ಅವಾಗ ನಮ್ಗೆ ಹೈಟ್ ಕ್ಯಾಲ್ಕ್ ಮಾಡೋಕೆ ಭಾರಿ ಈಸಿ ಆಗಿಬಿಡ್ತೈತೆ. ಅದಕ್ಕೆ ನಾವೇನು ಮಾಡೋಣ, ಫಾರ್ಮುಲಾ ಹಚ್ಚೋಣ. ಹೈಟ್ h is equals to ut plus half at square. Initial velocity is 0 into time is 1 second ಅವರ ಕೊಟ್ಟಾರ ಪ್ಲಸ್ ಹಾಫ್ ಜಿನ ಪುಣ್ಯ ಬರಲಿ 10 ಕೊಟ್ಟಾರ, ಹೌದಾ? ಸೊ 10 ಇಂಟು ಟೈಮ್ ಸ್ಕ್ವೇರ್ ಈಸ್ ಅಗೇನ್ 1. ಸೊ 0 ಇಂಟು 1 ನೋಡ್ರಿ ಏನು ಬರ್ತೈತಿ, ಪ್ಲಸ್ ಇದು ಹಾಫ್ ಇಂಟು 10 ಇದ್ದಿದ್ದು 2 1 2 5 ಆಗಿ, ಸೊ ಆನ್ಸರ್ ಇಸ್ ಹೈಟ್ ಈಸ್ ಈಕ್ವಲ್ಸ್ ಟು 5 ಮೀಟರ್. ಸೊ ಇದು ಅರ್ಥ ಆಗೈತಿ ಅಂತ ಅಂದ್ಕೊಂಡೇನು ನಾನು. ಒಂದು ಏನಂದ್ರೆ ಇದು ನನಗೆ ಒಬ್ಬಂಗಲ್ಲ, ಎಲ್ಲ ಟೀಚರ್ಸಿಗೂ ಹಂಗೆ ಆಗಿರ್ತೈತಿ. ಪರ್ಟಿಕ್ಯುಲರ್ಲಿ ನನಗೆ ಹೆಂಗೆ ರೂಢ ಆಗಿಬಿಟ್ಟೈತಿ ರೀ ಅಂದ್ರೆ, ಸ್ಟೂಡೆಂಟ್ಸದ್ದು ಇಂಟ್ರಾಕ್ಷನ್ ಅಂದ್ಕೊಳ್ಳಿ ನೀವು ಸರ್ ಹಂಗಾರೆ ಲೈವ್ ಕ್ಲಾಸ್ ಮಾಡಿರಿ. ಲೈವ್ ಕ್ಲಾಸದ್ದು ನಾ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ನಾನು ಲೈವ್ ಕ್ಲಾಸ್ ಮಾಡೋಕತ್ತಿಲ್ಲ. ಒಂದಿಷ್ಟು ರೀಸನ್ ಅದಾವ. ಲೈವ್ ಕ್ಲಾಸ್ ಮಾಡೋದು ತಪ್ಪಲ್ಲ, ಅದರಿಂದ ಅಡ್ವಾಂಟೇಜಸ್ ಅದಾವ ಒಂದಿಷ್ಟು. ಈಗ ನಾನು ಆ್ಯಕ್ಚುಲಿ ಲೈವ್ ಕ್ಲಾಸ್ ಬಗ್ಗೆ ಮಾತಾಡಾಗ್ತಿದೆ. ನಾನು ಏನು ಹೇಳಾಗ್ತಿದೆ, ನನಗೆ ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್ದು ಐ ಕಾಂಟ್ಯಾಕ್ಟ್ ಭಾಳ ರೂಢ ಆಗಿಬಿಟ್ಟೈತಿ. ಸೊ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಹೋಪ್ಫುಲಿ ಟ್ರೈ ಮಾಡಾಕತ್ತೀನಿ ನಾನು ಇಮ್ಯಾಜಿನೇಷನ್ ಮಾಡಿಕೊಂಡು. ಸೊ ಅದಕ್ಕೆ ಈಗ ಲೈಕ್ ನಾವು ಲೈವ್ ಕ್ಲಾಸ್ ಮಾಡಿದ್ರು ಐ ಕಾಂಟ್ಯಾಕ್ಟ್ ಅಂತೂ ಆಗಂಗಿಲ್ಲ. 100 ಸ್ಟೂಡೆಂಟ್ಸ್ ಕುಂತವರು ಎಲ್ಲರೂ ಯಾರು ಎಷ್ಟೆಷ್ಟು ನಿದ್ಗಣ್ಣಾಗದಾರ, ಯಾರು ಏನು ಮಾಡಾಕತ್ತಾರ, ಅದ್ರ ತಕ್ಕಂಗೆ ಸಿಚುವೇಶನ್ ತಕ್ಕಂಗೆ ಸ್ವಲ್ಪ ನಿದ್ಗಣ್ಣಾಗಿದ್ರೆ ಮತ್ತೊಂದೇನೋ ಆ ಕ್ಷಣದೊಳಗೆ ಏನೋ ಒಂದು ಸ್ಟೋರಿ ನೆನಪಾಗ್ತೈತಿ, ಏನೋ ವಿವೇಕಾನಂದ ಹೇಳಿದ ನೆನಪಾಗ್ತೈತಿ, ಸದ್ಗುರು ಹೇಳಿದ ನೆನಪಾಗ್ತೈತಿ. ಸಿಚುವೇಶನ್ ತಕ್ಕಂಗೆ ಮಾತಾಡ್ತಿರ್ತೀನಿ ನಾನು ಆನ್ ದ್ಯಾಟ್ ಸ್ಪಾಟ್. ಸೊ ಐ ಆಮ್ ಮಿಸ್ಸಿಂಗ್ ದ್ಯಾಟ್. ಇಟ್ಸ್ ಓಕೆ, ಈಗ ಸಾಕೀಗ ಸೆಂಟಿಮೆಂಟಲ್ ಬೇಡ. ಸೊ ಹೈಟ್ ಈಸ್ 5 ಮೀಟರ್ ಆನ್ಸರ್. ಇದು ಕ್ಲಿಯರ್ ಆಗೈತೆ ಕ್ವಶನ್ ಅಂತ ಅಂದ್ಕೊಂಡು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಒಂದು ನಿಮಿಷ. ಓಕೆ, ನೆಕ್ಸ್ಟ್ ಕ್ವಶನ್. ಇದನ್ನು ಆ್ಯಕ್ಚುಲಿ ನೀವು ಬರ್ಕೊಳ್ಳಿಲ್ಲ ಅಂದರೂ ನಡೀತೈತಿ. ಇದನ್ನು ನಾನು ಅದು ಸ್ಟಾರ್ಟಿಂಗ್ ಕ್ವಿಕ್ ರಿವಿಷನ್ ಒಳಗೆ ಹೇಳಿದ್ದೆ. ಅ ಸ್ಟೋನ್ ಡ್ರಾಪ್ಡ್ ಫ್ರಮ್ ಅ ಬಲೂನ್ which is at a height h reaches the ground after t seconds. From the same balloon, if 2 stones are thrown, one upwards and the other downwards with same velocity u, and they reach the ground after time t1 and t2 second respectively, then ಅಂತ ಹೇಳಿ ಇದು ಅಪಿಯರ್ಡ್ ಕ್ವಶನ್ ಇದೆ. ಅದ್ರಾಗಿತ್ತು ನೋಡ್ರಿ ಕ್ವಿಕ್ ರಿವಿಷನ್ ಒಳಗೆ. ಸೊ ನೀವು ಅದನ್ನು ಓದ್ಕೊಂಡಿದ್ರಿ ನೆನಪಿತ್ತು ಅಂದ್ರೆ ದ ಆನ್ಸರ್ ಈಸ್ ಆಪ್ಷನ್ ಸಿ, t is equals to root of t1 into t2. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಸ್ವಲ್ಪ ಸಿಂಪಲ್ ಐತಿ. ಬೇಕಾದ್ರೆ ಬರ್ಕೊಂಡು ನೀವು ಟ್ರೈ ಮಾಡ್ತಿದ್ರೆ ಮಾಡಿರಿ ಸ್ವಲ್ಪ ಟೈಮ್ ತೊಗೊಂಡು. ದ ನ್ಯೂಮರಿಕಲ್ ರೇಷಿಯೋ ಆಫ್ ಆವರೇಜ್ ವೆಲಾಸಿಟಿ ಟು ಆವರೇಜ್ ಸ್ಪೀಡ್ ಈಸ್, ಆವರೇಜ್ ವೆಲಾಸಿಟಿ ಟು ಆವರೇಜ್ ಸ್ಪೀಡ್ ಇದು ರೇಷಿಯೋ ತೊಗೊಂಡ್ರೆ ವಾಟ್ ಇಟ್ ವಿಲ್ ಬಿ ಅಂಥೇಳಿ ಕ್ಯಾರ ಆಪ್ಷನ್ಸ್ ಏನದಾವ. ಆಲ್ವೇಸ್ ಲೆಸ್ ದೆನ್ 1, ದ ರೇಷಿಯೋ ವಿಲ್ ಆಲ್ವೇಸ್ ಬಿ ಲೆಸ್ ದೆನ್ 1. ನೆಕ್ಸ್ಟ್ ಆಲ್ವೇಸ್ ಈಕ್ವಲ್ ಟು 1, ಆಲ್ವೇಸ್ ಮೋರ್ ದೆನ್ 1, ಈಕ್ವಲ್ ಟು ಅಂದರೆ ಇಟ್ ಮೇ ಬಿ ಈಕ್ವಲ್ ಟು ಆರ್ ಲೆಸ್ ದೆನ್ 1. ಓಕೆ, ನೀವು ಇದರ ಆನ್ಸರ್ ವಿಚಾರ ಮಾಡಿರಿ ಅಂತ ಅಂದ್ಕೊಂಡು ಅದು ಆನ್ಸರ್ ಈಸ್ ಈಕ್ವಲ್ ಟು ಆರ್ ಲೆಸ್ ದೆನ್ 1. ಎದಕ್ಕಂದ್ರೆ ಈಗ ನಾವು ಅವಾಗೆಲ್ಲ ಡಿಸ್ಕಸ್ ಮಾಡಿದ್ವಿ, ನಿಮಗೆ ಗೊತ್ತಿರಬಹುದು, ಸ್ಪೀಡ್ ವ್ಯಾಲ್ಯೂ ಯಾವಾಗಲೂ ಜಾಸ್ತಿ ಇರ್ತೈತೆ ರೀ. ಬಿಕಾಸ್ ಸ್ಪೀಡ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಆಮೇಲೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಯಾವಾಗಲೂ ದೊಡ್ಡದಿರ್ತೈತಲ್ಲ ಡಿಸ್ಪ್ಲೇಸ್ಮೆಂಟ್ಗಿಂತ, ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಸೊ ಡಿಸ್ಪ್ಲೇಸ್ಮೆಂಟ್ ಸಣ್ಣದು, ಡಿಸ್ಟೆನ್ಸ್ ಟ್ರಾವೆಲ್ಡ್ ದೊಡ್ಡದು ಅಂದರೆ ಸ್ಪೀಡ್ ವಿಲ್ ಆಲ್ವೇಸ್ ಬಿ ಹೈಯರ್. ಬಟ್ ಅಕಸ್ಮಾತ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಎರಡೂ ಸೇಮ್ ಆಗಿಬಿಡ್ತು ಅಂದರೆ ಇನ್ ದ್ಯಾಟ್ ಕೇಸ್ speed will be equal to velocity, average speed will be equal to average velocity. So answer is equal to or less than 1. Okay, next question. The displacement time graph ಮೇಲೆ ಇದು ಕ್ವಶನ್ ಐತೆ ನೋಡ್ರಿ. ಈಗ PT ಗ್ರಾಫ್, ಪೊಸಿಷನ್ ಟೈಮ್ ಗ್ರಾಫ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಬೇಸ್ಡ್. ಬೇಕಾದ್ರೆ ಇದನ್ನು ಕ್ವಶನ್ ಬರ್ಕೊಂಡು ಟ್ರೈ ಮಾಡಿರಿ. ದ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ಸ್ ಆಫ್ 2 ಮೂವಿಂಗ್ ಪಾರ್ಟಿಕಲ್ಸ್ ಮೇಕ್ ಆ್ಯಂಗಲ್ಸ್ ಆಫ್ 30 ಡಿಗ್ರಿ ಆ್ಯಂಡ್ 45 ಡಿಗ್ರಿ. 2 ಮೂವಿಂಗ್ ಪಾರ್ಟಿಕಲ್ದ ಗ್ರಾಫನ್ನು ಒಂದು ಗ್ರಾಫ್ನಾಗ ಡ್ರಾ ಮಾಡ್ಯಾರಂತ. ಅವು 2 ಗ್ರಾಫ್ ಸ್ಟ್ರೇಟ್ ಬಂದವಂತ. ಒಂದು ಆ್ಯಂಗಲ್ 30 ಡಿಗ್ರಿ ಮಾಡ್ತೈತಿ, ಇನ್ನೊಂದು ಆ್ಯಂಗಲ್ 45 ಡಿಗ್ರಿ. ಕ್ವಶನ್ ಏನು ಕೇಳ್ಯಾರಂದ್ರೆ ಆ 2 ಮೂವಿಂಗ್ ಪಾರ್ಟಿಕಲ್ದು ವೆಲಾಸಿಟಿಗಳ ರೇಷಿಯೋ ಕೇಳ್ಯಾರ. ಓಕೆ, ಟ್ರೈ ಮಾಡಿರಿ.
ಓಕೆ, ಸೊ ಈಗ ಇದನ್ನು ಆನ್ಸರ್ ನೀವು ಮಾಡಿರಿ ಅಂತ ಅಂದ್ಕೊಂಡು ರೇಷಿಯೋ ಆಫ್ ವೆಲಾಸಿಟಿ ಕೇಳ್ಯಾರಲ್ಲ ಅವ್ರು, ನಿಮಗೆ ನೆನಪಿದ್ರೆ ಒಂದು ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ನಾವು ತೆಗೆದಾಗ ಅವಾಗ ಇಂಥವು ಮಾತಾಡ್ತಿದ್ವಿ ನಾವು. ಸ್ಲೋಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಗಿವ್ಸ್ ವೆಲಾಸಿಟಿ. ಸ್ಲೋಪ್ ನಾಟ್ ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಇಂಥವು ಬೇರೆ ಇದ್ದು. ಐ ಆಮ್ ಟಾಕಿಂಗ್ ಅಬೌಟ್ ಸ್ಲೋಪ್. ಓಕೆ, ಇದು ಎಲ್ಲಿತ್ತು ಗೊತ್ತೇನೆ, ಅಲ್ಲೇ ನಿಮ್ಗೆ ನೆನಪಿದ್ರೆ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ 80 ಅಂತ ಈ ಫಾರ್ಮುಲಾದ ಡೆರಿವೇಷನ್ ಒಳಗೆ ವಿ ನೋ ದ್ಯಾಟ್ ಸ್ಲೋಪ್ ಆಫ್ ದ ವಿ ಟಿ ಗ್ರಾಫ್ ಗಿವ್ಸ್ ಎಕ್ಸಲರೇಷನ್ ಅಂತ ತೊಗೊಂಡಿರ್ತೀವಿ. ಹೆಂಗೆ ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಗಿವ್ಸ್ ಎಕ್ಸಲರೇಷನ್, ಸ್ಲೋಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಗಿವ್ಸ್ ವೆಲಾಸಿಟಿ. ಈಗ ನೋಡ್ರಿ, ಅವ್ರು ನಮಗೆ ವೆಲಾಸಿಟಿದ ರೇಷಿಯೋ ಕೇಳ್ಯಾರ, ಹೌದಾ? ಸ್ಲೋಪ್ ಗಿವ್ಸ್ ವೆಲಾಸಿಟಿ ಅಂತ ನಮಗೆ ಗೊತ್ತು. ಅವ್ರು ಕೇಳಿದ್ದು ನಮಗೆ ವೆಲಾಸಿಟಿದ ರೇಷಿಯೋ ಕ್ವಶನ್ನಾಗ. ವಿ ನೋ ದ್ಯಾಟ್ ವೆಲಾಸಿಟಿ ಡಿಪೆಂಡ್ಸ್ ಆನ್ ಸ್ಲೋಪ್ ಆ್ಯಂಡ್ ವಿ ನೋ ದ್ಯಾಟ್ ದೇರ್ ಆರ್ ಫಾರ್ಮ್ಯುಲೆ ಟು ಕ್ಯಾಲ್ಕುಲೇಟ್ ಸ್ಲೋಪ್. ಅದ್ರಾಗ ಒಂದು ಸ್ಲೋಪ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ ಅಂತ ಬರ್ತೈತಿ. ಸೊ ಇದ್ರ ಪ್ರಕಾರ ಸ್ಲೋಪ್ m1/m2 ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ 1/ಟ್ಯಾನ್ ಥೀಟಾ 2 ಅಂತ ತೊಗೊಂಡ್ರೆ ಇಲ್ಲಿ ವ್ಯಾಲ್ಯೂಸ್ ಏನದಾವ್ರಿ? 130 ಡಿಗ್ರಿ ಐತಿ, 145 ಡಿಗ್ರಿ ಐತಿ. ಟ್ಯಾನ್ 30 ಎಷ್ಟು? √3. ಟ್ಯಾನ್ 45 ಎಷ್ಟು? 1. ಸೊ ಆನ್ಸರು ಐದರ್ √3:1 ಬರಬೇಕು, ಅಥವಾ ಅವರು ಉಲ್ಟಾ ಕ್ಯಾಲ್ಕುಲೇಷನ್ ಮಾಡ್ಯಾರ ಅಂದ್ರೆ 1:√3 ಬರಬೇಕು. ಸೊ ಎರಡು ಆಪ್ಷನ್ ಅಂತೂ ಒಂದರಾಗಿರೋಕ್ಕೆ ಚಾನ್ಸ್ ಇಲ್ಲ. ಆಪ್ಷನ್ ಎ ಒಳಗೈತೆ ನೋಡ್ರಿ, 1:√3 ಇಸ್ ದಿ ಆನ್ಸರ್. ಓಕೆ, ಇದು ಅರ್ಥ ಆಗೈತಿ ಅಂತ ಅಂದ್ಕೊಂಡು ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಕ್ವಶನ್ ಆಫ್ ದ ವಿಡಿಯೋ. A car moves a distance of 200 meter total distance. It covers first half of the distance at 60 km/h and the second half at speed v ಅಂತ. ಆವ್ರೇಜ್ ಸ್ಪೀಡ್ ಇಸ್ 40 ಅಂತ. ಅಂದ್ರೆ ಏನು ಮಾಡ್ಯಾರ ಗೊತ್ತಾನೆ, ಈ ಟೈಪ್ ಒಂದು ಕ್ವಶನ್ ಆಗಲೇ ಸಾಲ್ವ್ ಮಾಡಿದ್ವಲ್ಲ ನಾವು, ಅಲ್ಲಿ ಆವ್ರೇಜ್ ಸ್ಪೀಡ್ ಅವ್ರು ಕೇಳಿದ್ರು, ಈಗ ಆವ್ರೇಜ್ ಸ್ಪೀಡ್ ಅವ್ರು ಕೊಟ್ಬಿಟ್ಟಾರ. ಈ ಎರಡು ವೆಲಾಸಿಟಿ ಇರ್ತಾವಲ್ಲ V1 V2, ಅದರೊಳಗೆ V1 ವ್ಯಾಲ್ಯೂ ಕೊಟ್ಟಾರ, V2 ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಕನ್ಸಿಡರಿಂಗ್ V2 ಆ್ಯಸ್ V ಆ್ಯಂಡ್ V1 ಆ್ಯಸ್ 60, ನಾವು ಇದನ್ನು ಸಾಲ್ವ್ ಮಾಡ್ಬೇಕು. ಸೊ ಇದರೊಳಗೆ ಈಗ ಫಾರ್ಮುಲಾ ಏನಿರ್ತೈತಲ್ಲ, ದ್ಯಾಟ್ ಫಾರ್ಮುಲಾ ಫಾರ್ ಆವ್ರೇಜ್ ವೆಲಾಸಿಟಿ ಈಸ್ 2V1 V2 ಡಿವೈಡೆಡ್ ಬೈ V1 ಪ್ಲಸ್ V2. ಇದು ಫಾರ್ಮುಲಾ ನಾವು ಆಗಲೇ ಯೂಸ್ ಮಾಡಿದ್ವಲ್ಲ. ಈಗ ಇಲ್ಲಿ ಏನು ಮಾಡ್ಬೇಕಾಗ್ತೈತೆ ನೀವು ಅಂದರೆ, ಇದು ಆವ್ರೇಜ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು 2V1 ಇಂಟು V2 ಡಿವೈಡೆಡ್ ಬೈ V1 ಪ್ಲಸ್ V2. ಸೊ ಮುಂದಿನ ಗಣಿತ ನೀವು ಮಾಡ್ತೀರಿ, ನಿಮ್ಗೆ ಗೊತ್ತಿರುತ್ತೆ ನಮ್ಗೆ ಹಸ್ತ ನೀವು ಅಂತ. ಇದನ್ನು ನೀವು ಗಣಿತ ಮಾಡಿದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಎ ಬರ್ಬೇಕು, 30 km/h. ಸೊ ಇಲ್ಲಿಗೆ 10 ಕ್ವಶನ್ ಆದವು ಅಂತ ಅಂದ್ಕೊಂಡು ನಾನು. ಸೊ ಹೋಪ್ಫುಲಿ ಎಲ್ಲ ಕ್ವಶನ್ಸು ಕ್ಲಿಯರ್ ಆಗ್ಯಾವು ಅಂತ ಅಂದ್ಕೊಂಡಿನಿ. ಸೊ ಈಗ ಇಲ್ಲಿಗೆ ಟೋಟಲಿ 3 ಕ್ವಶನ್ಸ್ ಫಸ್ಟಿಗೆ ಮೋಷನ್ ಸೆಟ್ಲೈನ್ ಮೇಲೆ, ಈಗ ಒಂದು 10, ಟೋಟಲಿ 13 ಕ್ವಶನ್ಸ್ ಆದವು. ಇವು ಇಷ್ಟೂ ಅಪಿಯರ್ಡ್ ಆ್ಯಂಡ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ವೆರೈಟಿ ಕವರ್ ಆಗೈತಿ. ಮತ್ತು ಇನ್ನೂ ಕಂಟಿನ್ಯೂ ಮಾಡೋಣ. ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮೇಲೆ ಒಂದು CT, ನೆಕ್ಸ್ಟ್ ರಿಮೈನಿಂಗ್ ಒಂದು ಸ್ವಲ್ಪ ಕ್ವಶನ್ಸ್ ಅದಾವೆ, ಒಂದೆರಡು ಡೌಟ್ ಕೇಳ್ಯಾರ, ಅದನ್ನು ಮಿಕ್ಸ್ ಮಾಡಿಕೊಂಡು ನಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಂತೆ. ಆ್ಯಂಡ್ ಇದು ವಿಡಿಯೋ ಯಾರು ಪೂರ್ ನೋಡ್ತಿರಲ್ಲ, ನನಗೆ ಯಾವುದರ ಒಂದು ರೀತಿ ಎಲ್ಲರ ಅರ್ಥ ಆಗೈತಿ, ಈ ಪರ್ಟಿಕ್ಯುಲರ್ ವಿಡಿಯೋ ಅರ್ಥ ಆಗೈತಿ ಅಂಥೇಳಿ ನನಗೆ ತಿಳಿಸುವಂತಹ ಒಂದು ಕೆಲಸ ಮಾಡಿದರೆ ಚಲೋ ಆಗ್ತೈತಿ. ನೋಡೋಣ ಮತ್ತೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.